ಅದಕ್ಕೂ ಮುಂಚೆ ನಿಮಗೆಲ್ರಿಗೂ ಧನ್ಯವಾದ, ಸ್ವಾಗತ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನನ್ನ ನಿರ್ಮಾಣದ 2ನೇ ಸಿನಿಮಾ ಯುದ್ಧಕಾಂಡ. 2 ವರ್ಷ ಹಿಂದೆ ಇದೇ ಥರ ಒಂದು ಪ್ರೆಸ್ ಸಮಾರಂಭದಲ್ಲಿ ಸಿನಿಮಾ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಒಂದು ಸನ್ನಿವೇಶದಲ್ಲಿ ನಿಮ್ಮೆಲ್ಲರಿಗೂ ಸೇರೋಂಥ ಅವಕಾಶ ಆಗಿತ್ತು. ಅದಾದಮೇಲೂ ಭೇಟಿಯಾದ್ವಿ, ಬಟ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. ನಂದೇ ಯುದ್ಧಕಾಂಡ ಸಿನಿಮಾದ ಮತ್ತೊಂದು ವೇದಿಕೆ ಇವತ್ತು ಸೃಷ್ಟಿಯಾಗಿದೆ. ಅದರ ಕಾರಣ ಮತ್ತು ಉದ್ದೇಶ ಸಿನಿಮಾ ಬಿಡುಗಡೆಗೆ ಸಿದ್ಧತೆ ಆಗಿದೆ ಮತ್ತು ಅದರದ ಡೇಟ್, ರಿಲೀಸ್ ಅನೌನ್ಸ್ಮೆಂಟ್ ಕೂಡ, ಮತ್ತು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಇಲ್ಲಿಂದ ಯುದ್ಧಕಾಂಡದ ಕಹಳೆ ಊದಿ ರಣಭೂಮಿಗೆ ಇಳಿಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ನಿಮ್ಮೆಲ್ಲರನ್ನೂ ಇಲ್ಲಿ ಆಹ್ವಾನ ಮಾಡಿದ್ದು, ಬಂದಿದ್ದಕ್ಕೆ ಧನ್ಯವಾದ. ಸಿನಿಮಾದ ಒಂದು ಚಿಕ್ಕ ತುಣುಕನ್ನು ನೋಡಿಬಿಟ್ಟು ಮತ್ತೆ ಮುಂದಿನ ವಿಚಾರಗಳಿಗೆ ಬರ್ತೀವಿ. ದಿನ ನಾನು ಮತ್ತು ಪವನ್, ಪ್ರವೀಣ್, ಕಾರ್ತಿಕ್ ನಾವಿಷ್ಟೇ ಜನ ಇದ್ವಿ. ಯಾಕಂದರೆ ಸಿನಿಮಾ ಪ್ರಾರಂಭ ಹಂತದಲ್ಲಿತ್ತು. ಈಗ ಎಲ್ಲ ಮುಖ್ಯ ಆಧಾರ ಸ್ತಂಭಗಳು ಎಲ್ಲರೂ ಇವತ್ತು ಉಪಸ್ಥಿತರಾಗಿದ್ದಾರೆ. ಮುಖ್ಯ ಕಲಾವಿದ ಅರ್ಚನಾ ಜೋಯ್ಸ್ ಅವರಿದ್ದಾರೆ, ಪ್ರಕಾಶ್ ಬೆಲ್ವಾಡಿ ಸರ್ ಇದ್ದಾರೆ, ನಾಗಭರಣ ಸರ್ ಇದ್ದಾರೆ, ಪುಟಾಣಿ ರಾಜ್ಞ ಇದ್ದಾಳೆ. ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅಂದರೆ 2 ಪಿಲ್ಲರ್ಸ್ ಸೇರ್ಕೊಂಡಿದ್ದಾರೆ. ಒಂದು ಪ್ರವೀಣ್ ಇದ್ರು ಅವತ್ತು, ಪ್ರವೀಣ್ ಜೊತೆಗೆ ಇವತ್ತು ಹೇಮಂತ್ ಅವರು ಸೇರ್ಕೊಂಡಿದ್ದಾರೆ. ನಮ್ಮ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಈ ಥೀಮ್ ಸಾಂಗ್ ಕೇಳಿ ಮಾಡಿದಂಥ ಹೇಮಂತ್ ಅವರು ಇದ್ದಾರೆ. ಸೊ ಎಲ್ಲರೂ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಸ್ನೇಹಿತರು ಒಂದು ವಿಜುವಲ್ ಕ್ಲಿಪ್ಪಲ್ಲಿ ಸಿನಿಮಾದ ಡೇಟ್ ಅನೌನ್ಸ್ಮೆಂಟ್ ಮತ್ತು ವಿತರಕರ ಮಾಹಿತಿಯನ್ನು ಒಂದು ಚಿಕ್ಕದ ಗ್ರಾಫಿಕ್ ಮೂಲಕ ಮಾಡಿದ್ದಾರೆ. ಅದನ್ನು ಪ್ಲೇ ಮಾಡ್ಬಿಡ್ತೀವಿ. ಸಿನಿಮಾದ ಪ್ರೊಟಗನಿಸ್ಟ್ ನಾನಲ್ಲ, ಅರ್ಚನಾ ಜೋಯ್ಸ್ ಅವರು. ಇದು ಒಂದು ಏನಂತಾರೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಹೆಣ್ಣಿನ ಪ್ರಾಧಾನ್ಯತೆ ಇರತಕ್ಕಂಥ ಒಂದು ಸಿನಿಮಾ. ಹಾಗಾಗಿ ಅರ್ಚನಾ ಜೋಯ್ಸ್ ಅವರು ಮಾತಾಡಬೇಕು. ಸೀನಿಯರ್ ಮೋಸ್ಟ್ ಪ್ರಕಾಶ್ ಸರ್, ನಾಗಾಭರಣ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಫಿಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್ ಐ ಶುಡ್ ಅಪ್ರಿಷಿಯೇಟ್ ನೀವು ಈ ಥರದೊಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತೊಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು. ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದು. ನಮ್ಮ ಡೈರೆಕ್ಟರ್ ಪವನ್ ಭಟ್. ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಒಪ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗಬೇಕು ಅಂತ. ನಾವು ಅಂದರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರುತ್ತೆ. ಅಂದರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟಾಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗತ್ತೆ, ಹತಾಶೆ ಆಗುತ್ತೆ. ಬಟ್ ಈ ಥರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮಗೆ ಅದರಲ್ಲಿ ಕರೆಕ್ಟಾದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ಥರದ ಇನ್ಸಿಡೆಂಟ್ಗಳು ಆಗದೆ ಇರಲಿ, ಸಂಭವಿಸದೇ ಇರಲಿ ಅಂತ. ಸೊ ಈ ಥರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ. ಐ ಥಿಂಕ್ ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮಗೆ ಹೆಂಡತಿಯರಾಗಲಿ, ಅಕ್ಕ ತಂಗಿಯರಾಗಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ಥರದ ಇನ್ಸಿಡೆಂಟ್ಗಳಾಗಬಾರ್ದು. ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ. ಐ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್. ಅದನ್ನ ಹೊರತುಪಡಿಸಿ ಅಂದರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲಿಷ್ ಸಿನಿಮಾ, ಅದು ಯಾವ ಲೆವೆಲ್ಗೆ ಅದರಲ್ಲಿ ಆ್ಯಕ್ಟಿಂಗ್ ಹೇಗಿದೆ ಅಂತಂದರೆ ಈ ಥರದ್ದು ಅಂದರೆ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಆ ಥರದೊಂದು ಪಾತ್ರ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ಥರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ಸಿನಿಮಾ? ನೀವು ನೋಡಿದಿರ? ಓಕೆ.
ನೋಡಿಲ್ಲ, ನೀವು ನೋಡ್ಬೇಕು ಆ್ಯಕ್ಚುಲಿ. ಹಾಂ, ಸೊ ನನಗೆ ಆ್ಯಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಭಾಳ ಸ್ಯಾಟಿಸ್ಫೈ ಮಾಡ್ತು. ಅಂದರೆ ವೈ ನಾಟ್ ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ತಿರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಯಾವ ಇನ್ಸಿಡೆಂಟು? ಸೊ ಸಾರಿ, ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ, ಒಬ್ಬ ಸಾಮಾನ್ಯ ಮಹಿಳೆ. ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ, ಆಗಬಾರ್ದೇ ಇರೋವಂಥದ್ದು. ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂಥ ಗ್ರಾಫ್ ಚೇಂಜ್, ಏರುಪೇರುಗಳು ಏನಾಗುತ್ತೆ, ಅದರಿಂದ ಸಿನಿಮಾ ಒಂದು ಬೇರೆ ಅಂದರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲ್ಮ್. ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನನ್ನ ತನ್ನ ಕೈಗೆ ತಗೊಳ್ತಾರೆ. ಅದರಿಂದ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆನ ವಿಕ್ಟಿಮ್ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಫ್ಯಾಮಿಲಿಯಲ್ಲಿ ಸರ್, ಫ್ಯಾಮಿಲಿ. ಅಂದ್ರೆ ನಾವು ಇವರು ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ, ಹಾಗಾಗಿ ಐ ಥಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ. ಆಮೇಲೆ ಸಾಂಗ್ ಕೂಡ ನೋಡಿದ್ರಿ, ಮೇಕಿಂಗ್ ವಿಡಿಯೋ ನೋಡಿದ್ರಿ. ಸೊ ಅದರಲ್ಲಿ ಒಂದು ಅರ್ಥ ಗೊತ್ತಾಗಿರುತ್ತೆ, ಸಾರಾಂಶ ಸಿನಿಮಾದ ಏನು ಅನ್ನೋದು ಒಂದು ಜಿಸ್ಟ್ ಗೊತ್ತಾಗಿರ್ತಲ್ಲ, ಹಾಗಾಗಿ ಅದನ್ನ ಸ್ಟ್ರೆಸ್ ಮಾಡಕ್ ಹೋಗ್ಲಿಲ್ಲ. ಬಟ್ ದಟ್ ಇಸ್ ದಿ ಇನ್ಸಿಡೆಂಟ್. ನೋಡಿ, ಕನ್ನಡ ಸಿನಿಮಾದಲ್ಲಿ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ. ಒಂದು 70ರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಅಂಥ ಕಾಲದಲ್ಲಿ ಇವರು ಬಂದು ನನಗೆ ಈ ಕಥೆ ಹೇಳಿದಾಗ, ಅಂದರೆ ಆಮೇಲೆ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ, ಆದರೆ ಇವರು ನನಗೆ ಬಂದು ಕತೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು 1 ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ರು ಇದು ಮಾಡ್ತೇನೆ. ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕತೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆ ಎಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಅಂದರೆ ಆ ಕೋರ್ಟವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ, ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಅವ್ರಿಗೆ ಯಾವಾಗಾಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡದೇ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದು ಬಂದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡೋದ್ರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ, ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿಲಿ ನನಗೆ ಹೇಳಕ್ಕೆ ಬರೋದು ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ. ಇವಾಗ
ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನೋ ಇದೆ. ಅವೆಲ್ಲ ಅದನ್ನ ಅನುಸರಿಸಿ ಯಾರು ಜಡ್ಜ್ಮೆಂಟ್ ಕೊಡ್ತಾರೋ, ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ, ಹಿಂದೆ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನ ನೋಡಿ ಮಾಡೋದು. ಮತ್ತೆ ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ, ಪಾರ್ಲಿಮೆಂಟಲ್ಲೂ ಬಗೆಹರಿದಿಲ್ಲ, ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಅದು ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು AI ಕೊಟ್ಬಿಟ್ರೆ ಸುಮಾರು 1 ವಾರದಲ್ಲಿ ಈ 5 ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ. ಅದನ್ನ ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ. ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವರು ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗಾ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಅವರು ಮನುಷ್ಯನ ವಿವೇಕನ ಕೊಡೋದಿದ್ರೆ ಅವ್ರು ಕೊಡಲಿ ಅವಾಗ. ಆದರೆ ಇಲ್ಲದೆ ಆದರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರು. ಆದರೆ ಈ ಅವೇರ್ನೆಸ್ಸು ಇದು ಭಾಳ ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ, ಮತ್ತು ಇದನ್ನ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನ ನಿರೂಪಿಸಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ 2 ಅಂತ ಹೇಳ್ತೀನಿ. ಇವರು ಭಾಳ ಕಷ್ಟ. ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ. ನಾನು ಶೂಟಿಂಗ್ ಆಗ್ಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಓದಿದ್ದ ಟೈಮಲ್ಲಿ ಮಧ್ಯ ಸೀನ್ಗಳಲ್ಲಿ ಮಧ್ಯನೂ ನಾನು ಇದು ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವ್ರು ಆಗಲೇ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಅ ವಿಕ್ಟಿಮ್. ಈ ಕೇಸಲ್ಲಿ ಹೆಣ್ಣು, ಆದರೆ ಒಂದು ಹೆಣ್ಣಿಗೆ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ, ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ. ಗಂಡಸಿಗಾಗೋದಕ್ಕಿಂತ ಜಾಸ್ತಿ. ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ ಇನ್ನು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ, ಗೊತ್ತಾ? ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ, ತಂದೆ ತಾಯಿಗಾಗತ್ತೆ. ಇದು ಅದಕ್ಕಾಗಿ ಭಾಳ ವಿಶೇಷ ಅನ್ಸುತ್ತೆ. ಅಮಾಂಗ್ ವಿಕ್ಟಿಮ್ಹುಡ್ಸ್ ಐ ಥಿಂಕ್ ವಾಟ್ ಹ್ಯಾಪನ್ಸ್ ಟು ವುಮನ್ ಇಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಡ್ರೆಸ್. ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ನಾನು ಎಂದಿನಂತೆ ಒಂದು 3-4 ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದೀನಿ, ಅಂದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ. ಇದು ಸ್ವಲ್ಪ ಸಿನಿಮಾ ಅಂತ ಹೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಪವನ್ ಮಾತಾಡಿದ್ರೆ ಹಾಗೆ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಯಾವುದಾದ್ರೂ ಒಂದು ಹೊಸ ಚಿತ್ರ ಬಂದಾಗ ನಾವು ಭಾಳ ಡಿಫ್ರೆಂಟ್ ಆಗಿದ್ದೇವೆ ಅಂತ ಹೇಳೋದು ಭಾಳ ಮಾಮೂಲಿ ಅಲ್ವಾ. ಭಾಳ ಕೇಳಿ ನೀವು ಭಾಳ ಸಲ ಏನು ಡಿಫ್ರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಅಲ್ವಾ. ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ. ಇದೇ ಇದರ ವಿಶೇಷ ಅಂತ ನಾನು ಹೇಳ್ತೀನಿ. ಯುದ್ಧಕಾಂಡ ಚಾಪ್ಟರ್ 2 ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು. ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ, ಅದರಿಂದಾಗಿ ಈ ಸಿನಿಮಾ ಮಾಡಿದೆ, ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು. ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲದ್ರೆ ಇಡೀ ಪ್ರೊಡಕ್ಷನ್ನ ಹೊರೆಯನ್ನು ಒಬ್ಬರು ಹೊರಡೋಕ್ಕೆ ಸಾಧ್ಯ ಇಲ್ಲ. ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾವು ಕಾಣಿಸ್ತೇವೆ. ಅದು ಇಲ್ಲಿ ಕಣ್ಣಿಗೆ ಬೀಳ್ತಾ ಇದೆ. ನಾನು ಎಂದಿನಂತೆ ಮಾಡಿದ್ದೇನೆ, ಆದರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಹೇಳ್ತೀನಿ. ಕಾರಣ ಯಾಕೆ ಅಂತಂದರೆ ಅಫ್ಕೋರ್ಸ್ ನಮ್ಮನ್ನು ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೆ ತಾನೆ ಅಂತ ಭಕ್ತಿಯಿಂದನೇ ಹೇಳ್ತಾ ಇದ್ದ. ಸೊ ಹಾಗಾಗಿ ಆ ಪಾತ್ರವನ್ನೇ ಮಾಡಿದ್ದಾರೆ. ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್, ಅಂದರೆ ಕೋರ್ಟಿಗೆ ಬಂದಾಗಲಷ್ಟೇ. ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಚರ್ಯೆಗಳನ್ನು ಭಾಳ ಚೆನ್ನಾಗಿ ಮೋಲ್ಡ್ ಮಾಡ್ದ. ಇಲ್ಲ ಸರ್ ಅದು ಓದಬೇಡ, ಇದಿಷ್ಟೇ ಬೇಕು, ಹೀಗಾಗಿ ನೀವು ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕು ಅಷ್ಟೇ ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ಜಡ್ಜನ್ನು ನನ್ನ ಮುಂದೆ ಇಡ್ತಾವಲ್ಲ. ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಗೆ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು.
ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಿರಂತರವಾಗಿ ನಾವು ಈ ದೃಶ್ಯ ಮಾಧ್ಯಮದ ಕಲಿಕೆಯಲ್ಲಿರ್ತೇವೆ. ಬಹಳ ಖುಷಿಯಾಗಿದ್ದೇನಪ್ಪ ಅಂದರೆ, ನಾನು ಫಸ್ಟ್ ಡೇ ಕೋರ್ಟ್ನ ಎಕ್ಸ್ಟೀರಿಯರ್ ಶಾಟ್ಗಳಿಗೆ ಎಂಟರ್ ಆದಾಗ ಒಂದು ನಿಜವಾದ ಕೋರ್ಟ್ ಕಾಣ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಕೇಳಿದೆ ಅವನು, ಇದೆಲ್ಲ ಏನು ಸರ್ ರೀಶಫ್ ಎಲ್ಲ ಪೇಂಟ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿದ್ದೀವಿ ಸರ್ ಅಂತ. ಹೊರಗಡೆ ಒಂದು ಬರೀ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಏನೇನೋ ಡೆಕೋರೇಟ್ ಮಾಡ್ತೇವೆ, ಆದರೆ ಅದು ಬಹಳ ಆತ್ಮೀಯವಾಗಿದ್ದಾಗ ಅದನ್ನು ಡೆಕೋರೇಟ್ ಮಾಡಲ್ಲ, ಅದನ್ನು ಇನ್ನೂ ಚೆನ್ನಾಗಿ ಅಪ್ಯಾಯಮಾನವಾಗಿ ಮಾಡ್ತಾರೆ. ಅದು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅಲ್ಲಿ ಖರ್ಚು ವೆಚ್ಚಗಳು ಕಣ್ಣಿಗೆ ಕಾಣೋದಿಲ್ಲ. ಅದು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಇಡೀ ಜನ ಅದನ್ನು ಒಪ್ಕೋಬೇಕು ಅನ್ನುವಂತಹ ಒಂದು ಧ್ಯೇಯ ಇರುತ್ತೆ. ಅದು ಇಡೀ ಮೇಕಿಂಗಲ್ಲಿ ಕಾಣ್ತಾ ಉಂಟು. ನನಗೆ ಒಂದು ಕೋರ್ಟ್ ಸೆಟ್ ಹಾಕಿದ್ರು ಕಂಠೀರವದಲ್ಲಿ. ಆ ಸೆಟ್ಗೆ ಬಂದವರು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಅದು ಹೇಗಿತ್ತು ಅಂತ. ಭಾಳ ಚೆನ್ನಾಗಿತ್ತು. ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಹಾಗೆ ಬಿಡಪ್ಪ, ಇನ್ನೊಂದು 4 ಜನ TV ಸೀರಿಯಲ್ ಅವ್ರಿಗೆ ಹೆಲ್ಪ್ ಆಗುತ್ತದೆ ಅಂತಲೂ ಹೇಳಿದೆ. ಸೊ ಲಿಟ್ರಲಿ ಯಾವುದೇ ಕೊರತೆ ಇಲ್ಲದ ಹಾಗೆ, ಯಾವುದೇ ಕೋರೆ ಇಲ್ಲದ ಹಾಗೆ ಒಂದು ಫಿಲ್ಮ್ನ ಮಾಡ್ತಾ ಹೋಗೋದಿದೆಯಲ್ಲ, ಅದು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ. ಆ ನಂಬಿಕೆ ನಮ್ಮ ಇಡೀ ತಂಡಕ್ಕಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಬಹಳ ಧೈರ್ಯವಾಗಿ ನಿಮ್ಮ ಎದುರು ಕೂತಿದ್ದೇವೆ. ಆ ನಂಬಿಕೆ ನಿಮ್ಮ ಮುಖಾಂತರ ಅದು ಪ್ರೇಕ್ಷಕರನ್ನ ತಲುಪುತ್ತೆ ಅನ್ನುವಂಥ ನಂಬಿಕೆ ಕೂಡ ನಮಗಿದೆ. ಆಮೇಲೆ ಬಹಳ ಇವತ್ತೊಂದು ಒಳ್ಳೆ ಸರ್ಪ್ರೈಸ್, KVN ರಿಲೀಸ್ ಅಂತ. ನಿಜವಾಗ್ಲೂ ಇಟ್ ಇಸ್ ಎ ಸರ್ಪ್ರೈಸ್. ಯಾಕೆಂದರೆ ಯಾವ ರೀತಿಯ ಸಿನಿಮಾಗಳು ಇವತ್ತು ಈ ರೀತಿಯ ದೊಡ್ಡ ದೊಡ್ಡ ಬ್ಯಾನರ್ಗಳು ರಿಲೀಸ್ ಮಾಡ್ತಾ ಇವೆ ಅಂದರೆ ಅದರ ಪರಾಕಾಷ್ಠತೆ ಹೇಗಿರುತ್ತೆ ಅಂದರೆ ನಿಮಗೆ ಗೊತ್ತಿದೆ, ಅದು ಎಷ್ಟು ಹೈಪ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ. ಸಿನಿಮಾ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೈಪ್ ಆಗಿದೆ. ಆದರೆ ಇಲ್ಲಿ ಯಾವುದು ಹೈಪ್ ಇಲ್ಲ, ಯಾವುದು ಆಂತರ್ಯದಲ್ಲಿ ಇದೆಯೋ ಅದನ್ನೇ ಬಾಹ್ಯದಲ್ಲಿ ಕಾಣಿಸ್ತಾ ಇದೆ. ಸೊ ಇಂತಹ ಕನ್ನಡದ ನಿಜವಾದಂತಹ ಮಧ್ಯಮ ಮಾರ್ಗಿ ಸಿನಿಮಾಗಳು ಬೇಕಾಗಿದೆ. ಈಗ ನಮಗೆ ಆ ಕಡೆನೂ ಬೇಕಾಗಿಲ್ಲ, ಈ ಕಡೆನೂ ಬೇಕಾಗಿಲ್ಲ, ಇವೆರಡರ ಮಧ್ಯದಲ್ಲಿ ಈ ರೀತಿಯ ಸಿನಿಮಾಗಳು ಬೇಕಾಗಿದೆ. ಅಂತಹ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ. ನನಗೂ ಒಂದು ಸಣ್ಣ ಅವಕಾಶ ಇದೆ, ಒಂದು ಸಾಕಷ್ಟು ಸ್ಕ್ರೀನ್ ಪ್ಲೇಸ್ ಇದೆ, ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ಬೋದು. ನನಗಂತೂ ಖುಷಿ ಆಯಿತು. ಇಡೀ ಶೂಟಿಂಗ್ ಟೈಮು ಖುಷಿ ಆಯಿತು. ನಂತರದ ದಿನಗಳಲ್ಲಿ ಕೂಡ ಡಬ್ಬಿಂಗ್ ಆಗುವಾಗ ಮತ್ತು ಎಡಿಟ್ ಮಾಡಿದ್ದನ್ನು ಕೆಲವು ಶ್ರೀಕಿ, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಜೊತೆಲಿ ಕೆಲಸ ಪ್ರಾರಂಭ ಮಾಡಿದವರು ಅವನು ನಾನು ಇಬ್ಬರು ಅಲ್ವಾ. ಮೊಟ್ಟ ಮೊದಲ ಕನ್ನಡದ ಸೀರಿಯಲ್ ಆಗಿದ್ದು ಕನ್ನಡದಲ್ಲಿ ಅದು ನಮ್ಮದು. ಅದರಲ್ಲಿದ್ದ ಶ್ರೀಕಿ ನಾನು ಇಲ್ಲ. ಶ್ರೀಮಾನ್ ಶ್ರೀ ಸಾಮಾನ್ ಅಂತ 1982-83 ಲೆಕ್ಕಾಕಿ. ಅಂದರೆ ಯಾವುದೇ ತಂತ್ರಜ್ಞಾನ ಬೆಳೆದ ಹಾಗೆ ತಾಂತ್ರಿಕವಾಗಿ ಬೆಳೆದಿರುತ್ತೆ, ಆದರೆ ಅದರ ನಿಜವಾದಂತಹ ಅಂತಃಸತ್ವಗಳು ಬೆಳಿಬೇಕಾದ್ರೆ ಇಂತಹ ಕಂಟೆಂಟ್ಗಳ ಜೊತೆಯಲ್ಲೇ ಬೆಳಿಬೇಕು. ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಏನು ಸರ್ ಕಂಟೆಂಟ್ ಭಾಳ ಡಿಫ್ರೆಂಟ್ ಆಗಿದೆ ಸರ್ ಕಂಟೆಂಟ್ ಅಂತ. ಅದೇ 4 ಫೈಟು, ಅದೇ 4 ಹಾಡು, ಅದೇ ಎಲ್ಲವೂ ಅದೇ ಇರುತ್ತೆ. ಆದರೆ ಇಲ್ಲಿ ಇದ್ದದ್ದನ್ನು ಕೂಡ ಈಗಾಗಲೇ ಬಂದಿದೆ. ಕೋರ್ಟ್ ರೂಮ್ ಡ್ರಾಮಾ ಭಾಳ ಜನ ನೋಡಿರ್ತೀರಿ ನೀವು. ಭಾಳಷ್ಟು ಜನ ಕೋರ್ಟ್ ರೂಮ್ ಡ್ರಾಮಾನ ಅದಕ್ಕೆ ಸಮೀಕರಿಸ್ತಿರ್ಬೇಕಾದ್ರೆ ನೋಡಿಬೇಕಾರೆ ಇದು ಅದೇ ಥರ ಇತ್ತಲ್ಲ ಗುರು ಅಂತ ಏನೇನೋ ಹೇಳ್ತಿರ್ತೀರ. ಆಗ ಅದೇ ಥರ ಇಲ್ಲ, ಇದು ಬೇರೆ ಥರ ಇದೆ ಅನ್ನೋದೇ ಇದರ ನಿಜವಾದಂಥ ವೈಶಿಷ್ಟ್ಯ. ಇದಾಗಲಿ, ಇದು ನಿಜವಾಗ್ಲೂ ಚೆನ್ನಾಗಿ ಎಲ್ರಿಗೂ ತಲುಪಲಿ ಅನ್ನೋ ಆಶಯ ಇದೆ. ಹಾಗೆಯೇ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಮಾಡಿಕೊಂಡಿದ್ದಂತಹ ಇಡೀ ತಂಡಕ್ಕೆ ನಾನು ನನ್ನ ನಮನಗಳನ್ನು ಹೇಳ್ತಾ, ಶುಭಾಶಯಗಳನ್ನು ಹೇಳ್ತಾ, ನಿಮಗೂ ಕೂಡ ಇಂತಹ ಒಂದು ಒಳ್ಳೆಯ ಚಿತ್ರ ಬಂದಾಗ ಆ ಒಳ್ಳೆಯ ಚಿತ್ರದ ಹಿಂದೆ ನೀವು ಬಹಳ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಅದು ಇವತ್ತು ರೀಚ್ ಆಗುತ್ತೆ, ಇಲ್ಲದೆ ರೀಚ್ ಆಗಲ್ಲ. ಕಾರಣ ಬೇರೆ ಬೇರೆ ಇದೆ. ಒಂದು ವಾರಕ್ಕೆ 8 ಸಿನಿಮಾ ಬಂದರೆ ಯಾರು ನೋಡ್ತಾರೆ? ಆದರೆ 8 ಸಿನಿಮಾದಲ್ಲಿ ಒಂದು ಸಿನಿಮಾ ಮೇಲೆ ಇದೆ ಅನ್ನೋದನ್ನು ನೀವು ಒತ್ತಿ ಒತ್ತಿ ಹೇಳಬೇಕಾಗ್ತದೆ. ಅದು ನೀವೇ ಅವ್ರಿಗೆ ಸೊ ನಿಮ್ಮ ಜಡ್ಜ್ಮೆಂಟನ್ನು ಕಾಯ್ತೇವೆ. ಮತ್ತು ಪ್ರೇಕ್ಷಕರ ಜಡ್ಜ್ಮೆಂಟ್ಗಂತೂ ನಾನಂತೂ ನಂಬಿಕೆ ಇದೆ, ನನಗಂತೂ ನಂಬಿಕೆ ಇದೆ. ಇದು ತನ್ನದೇ ಆದಂಥ ಒಂದು ಹೊಸ ಭಾಷ್ಯವನ್ನು ಬರೆಯಲಿ ಅನ್ನೋ ನಂಬಿಕೆ ಮೇಲೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೇನೆ. ನೋಡಿ, ಆ ಕೋರ್ಟ್ ಸೆಟ್ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ರು. ನಾನು ಒಂದು ಅನ್ಪ್ರೆಸಿಡೆಂಟೆಡ್ ಇನ್ಸಿಡೆಂಟ್ ಹೇಳ್ತೀನಿ. ಅಂದರೆ ನಾನು ಇಲ್ಲಿವರೆಗೂ ನಾನೇ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ ಸಿನಿಮಾನ. ಈ 30-35 ವರ್ಷದಲ್ಲಿ ಅಥವಾ ಬೇರೆಯವರು ಆ್ಯಕ್ಟ್ ಮಾಡಿದಾಗ, ನಮ್ಮ ತಂದೆ ತಾಯಿ ಆ್ಯಕ್ಟ್ ಮಾಡಿದಾಗ
ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿದ್ದೀನಿ ನಾನು. ಆದರೆ ನಾನು ಫಸ್ಟ್ ಟೈಮ್ ನೋಡಿದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ಮೆಷರ್ಮೆಂಟ್ಸ್ ಹೆಂಗಿರಬೇಕು ಅಂತ ನೋಡೋದಕ್ಕೆ ಅಜಯ್ ರಾವ್ ಹೇಳ್ಕೊಂಡು ಆ ಥರ ಪರ್ಫೆಕ್ಷನಿಸ್ಟ್. ಅಷ್ಟು ಟೈಮು ಎಫರ್ಟು, ದುಡ್ಡು ಕೊಡೋದು ಒಂದು ಕಡೆ, ಅಷ್ಟು ಒಂದು ತೀವ್ರತೆಯಿಂದ ಮಾಡೋದಿರುತ್ತಲ್ಲ. ಅನಂತಮೂರ್ತಿ ಅವರು ತೀವ್ರತೆಯಲ್ಲಿ ಏನು ಮಾಡೋದಕ್ಕಾಗಲ್ಲ ಅಂತ. ಸೊ ಐ ವಾಂಟ್ ಟು ಪುಟ್ ದಟ್ ಆನ್ ರೆಕಾರ್ಡ್. ಐ ನೆವರ್ ಸೀನ್ ದಟ್. ಹೀರೋ ಪ್ರೊಡ್ಯೂಸರು ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಸೆಲೆಕ್ಟ್ ಮಾಡೋದು, ನನಗೆ ಯಾವ್ದು ಫೇಸ್ ಸೂಟ್ ಆಗುತ್ತೆ ಅದು ನನಗೆ ಇವ್ರಿಗೂ ನೋಡಿಲ್ಲ. ಅದನ್ನ ಮಾಡಿದ್ರು ಅವರು. ಒಂದ್ಸತಿ ಇಲ್ಲ 2 ಸತಿ ಬಂದಿದ್ರು ಅವರು. ನಮಸ್ಕಾರ, ನನ್ನ ಹೆಸರು ಧಾನ್ಯ ರಾಕೇಶ್. ಈ ಸಿನಿಮಾದಲ್ಲಿ ನಾನು ಶ್ಯಾಮಿಲಿ ಅನ್ನೋ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಅಜಯ್ ಮಾಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಂಗೆ ಪವನ್ ಮಾಮ, ಕಾರ್ತಿಕ್ DOP ಕಾರ್ತಿಕ್ ಮಾಮಗೆ ಮತ್ತು ಅರ್ಚನಾ ಅಕ್ಕಗೆ. ಆಮೇಲೆ ಅಜಯ್ ಮಾಮನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಂಗೆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸ್ ತಂದುಕೊಡ್ತಿದ್ರು. ನಾವೆಲ್ಲರೂ ಆಟ ಆಡ್ತಿದ್ವಿ, ಒಂದೊಂದ್ಸತಿ ಶೂಟ್ ಮಾಡ್ತಿದ್ವಿ. ಆಮೇಲೆ ಕಾರ್ತಿಕ್ ಮಾಮ ಜೊತೆ ಲೇಸರ್ ಜೊತೆ ಆಟ ಆಡ್ತಿದ್ವಿ. ಆಮೇಲೆ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅರ್ಚನಾಕ್ಕ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಇರಲಿಲ್ಲ ಅಂದರೆ ನಾನು ಐ ಕಾಂಟ್ ಬಿ ಇನ್ ದ ಸ್ಟೇಜ್ ರೈಟ್ ನಾವು. ಮಾತಾಡೋದನ್ನೆಲ್ಲ ರಾತ್ರಿನೇ ಮಾತಾಡ್ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಜೊತೆ ಬಂದು ಸೇರಿಕೊಂಡಿರುವಂತಹ ಡಿಜಿಟಲ್, ನಾನ್ ಡಿಜಿಟಲ್ ಎಲ್ಲ ಮೀಡಿಯಾ ಫ್ರೆಟರ್ನಿಟಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳು. ಯುದ್ಧಕಾಂಡ ಚಾಪ್ಟರ್ 2 ಇದು ಕತೆ ಬರೆದಿದ್ದು ಸಾಧಾರಣ 2022 ಆ ಸಮಯದಲ್ಲಿ. ಕತೆ ಓಘ ಹೇಗಿದೆ ಅಂದರೆ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟೆ. ಸೊ ನಾನು ಯಾರಿಗೂ ಕತೆನೇ ಹೇಳ್ತಿರ್ಲಿಲ್ಲ. ಈ ಕತೆನ ಒಪ್ಪಲ್ಲ ಅಂದರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ, ಪ್ರೊಡ್ಯೂಸ್ ಮಾಡಲ್ಲ. ಆ ರೀತಿಲೇ ನಾನು ಯಾಕೋ ಒಂದು ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ. ಆಮೇಲೆ ಪರಮೇಶ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಪರಮೇಶ್ ಸರ್ ಅಜಯ್ ಸರ್ದು ಕ್ಲೋಸ್ ಫ್ರೆಂಡ್. ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು. ನಾನು ಹೇಗೆ ಬರ್ದಿದ್ದೆ ಕತೆನ ಹಾಗೆ ಹೇಳಿದೆ, ಏನೂ ಅದರಲ್ಲಿ ಏರುಪೇರುಗಳಿಲ್ಲ. ಅಂದ್ರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಏನು ಬರ್ದಿದ್ನೋ ಅದನ್ನ ಮಾತ್ರ ಹೇಳಿರೋದು. ನೆರೇಷನ್ ಆಯಿತು. 1 ಗಂಟೆ ನೆರೇಷನ್ ಆದಮೇಲೆ 5 ನಿಮಿಷದ ಒಳಗೆ ಅಜಯ್ ಸರ್ ನೀವು ಇದಕ್ಕೆ ಹೀರೋನು ಹುಡುಕ್ಬೇಡಿ, ಪ್ರೊಡ್ಯೂಸರು ಹುಡುಕ್ಬೇಡಿ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು ಕಥೆ ಮಾಡೋದು ಬೇರೆ, ಅದನ್ನ ನಟಿಸೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬ ದೊಡ್ಡ ಧನ್ಯವಾದಗಳು. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗ್ತಾ ಹೋಯ್ತು. ಅದಾದ್ಮೇಲೂ ಕೂಡ ತುಂಬ ವರ್ಷನ್ಸ್ ಬರವಣಿಗೆ ಆಗಿದೆ. ಇದನ್ನ ತುಂಬಾ ಜನರಿಗೆ ನಾವು ನೆರೇಟ್ ಮಾಡಿದ್ದೀವಿ. ಲಾಯರ್ಸಿಗೆ ನೆರೇಟ್ ಮಾಡಿದ್ದೀವಿ, ಜಡ್ಜ್ಗಳಿಗೆ ನೆರೇಟ್ ಮಾಡಿದ್ದೀವಿ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್, ಅಜಯ್ ಸರ್ ಫ್ರೆಂಡ್ ಸರ್ಕಲ್ ಎಲ್ರಿಗೂ ತುಂಬಾ ನೆರೇಷನ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫೈನಲ್ ಡ್ರಾಫ್ಟ್ನ ನಾವು ಸ್ಟೋರಿ ಬೋರ್ಡ್ ಮಾಡಿ, ಹೌದು ಅಂದ್ರೆ ಲಾಸ್ಟ್ ಅಂದ್ರೆ ನಾವು ಎಷ್ಟು ಡೆಪ್ತ್ ಅಲ್ಲಿ ಇದನ್ನ ಮಾಡಬೇಕು ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಇದ್ರಲ್ಲಿ ತುಂಬಾ ಹೊತ್ತು ಬರೋದ್ರಿಂದ ಅದಷ್ಟು ವಿಷಯನ ಸ್ಟೋರಿ ಬೋರ್ಡ್ ಮಾಡಿ, ಆ ಸ್ಟೋರಿ ಬೋರ್ಡ್ ನ ಎಡಿಟ್ ಮಾಡಿ, ಅದಕ್ಕೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಡಬ್ಬಿಂಗ್ ಮಾಡಿ, ಎಲ್ಲ ಕ್ಯಾರೆಕ್ಟರ್ಸ್ಗೂ ನಾನೇ ಹೇಗ್ ಮಾಡಿದೀನಿ ಗೊತ್ತಿಲ್ಲ, ಬಟ್ ನಾನೇ ಡಬ್ ಮಾಡಿ ಅದನ್ನ ಸುಚಿತ್ರ ಫಿಲ್ಮ್ ಸೊಸೈಟಿಲಿ ನಾವು ಪ್ರೊಜೆಕ್ಟ್ ಮಾಡಿ, ನಾನು ಅಜಯ್ ಸರ್, ಪ್ರಕಾಶ್ ಸರ್, ನಾಗಭರಣ ಸರ್ ಎಲ್ಲ ಕೂತು ಸರ್ ಹೀಗೆ ಬರಬೇಕು ಇಷ್ಟೇ. ಆಮೇಲೆ ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ತಗೊಂಡು, ಅಂದ್ರೆ ಇಷ್ಟೆಲ್ಲ ಪರಿಶ್ರಮ ಈ ಚಿತ್ರದ ಹಿಂದೆ ಇದೆ ಮತ್ತು ಅದು ಪ್ರೇಕ್ಷಕರಿಗೆ ಕಾಣಿಸುತ್ತೆ ಅನ್ನೋದು ನನ್ನ ಆಶಾಭಾವ. ಹೌದು, ನಾನು ಬರೆದಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ, ಎಲ್ಲ ಸರಿ. ಆದ್ರೆ ನಾನು ಒಬ್ಬನಿಂದ ಸಿನಿಮಾ ಆಗಲ್ಲ. ಇದು ಕಂಪ್ಲೀಟ್ ಟೀಮ್ ವರ್ಕ್.
ಸೊ ನಾನೇನೇ ಬರೆದಿರ್ಬೋದು ಅದಕ್ಕೆ ಕಾರ್ತಿಕ್ ಶರ್ಮಾ ನಮ್ಮ ಸಿನಿಮಾಟೋಗ್ರಫರ್, ಅವರ ಅತ್ಯದ್ಭುತವಾದಂಥ ವಿಜುವಲ್ಸ್ ಇಲ್ಲದೆ, ಕಾರ್ತಿಕ್ ಹೇಗೆ ಅಂದ್ರೆ ಅವರು ಸೀನ್ಗೆ ಫ್ರೇಮ್ಗೆ ವರ್ಕ್ ಮಾಡಲ್ಲ, ಎಮೋಷನ್ಗೆ ವರ್ಕ್ ಮಾಡ್ತಾರೆ. ಅದು ತುಂಬಾ ದೊಡ್ಡ ಅಡ್ವಾಂಟೇಜ್. ಸೊ ಅದು ಇಲ್ಲದೆ ಇದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಕಲಾ ನಿರ್ದೇಶಕ, ಪ್ರತಿಯೊಂದು ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಲಾ ನಿರ್ದೇಶಕರಾದಂಥ ಅಮರ್, ಸೊ ಅವರ ಕೊಡುಗೆ ಇಲ್ದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಅದೇ ರೀತಿ ಅಲ್ಲಿ ಸೆಟ್ ಅಲ್ಲಿ ಇದ್ದಂತಹ ನನ್ನ ನಿರ್ದೇಶನ ತಂಡ, ಸೊ ಪ್ರತಿ ದಿನ ಪ್ರತಿ ಕ್ಷಣ ಕಂಟಿನ್ಯೂಟಿ ನೋಡಿಕೊಂಡು ಏನಿದೆ ಎಲ್ಲ ಮಾಡಿಕೊಂಡು, ಅವರು ನನ್ನ ಇಡೀ ನಿರ್ದೇಶನ ತಂಡ ಇಲ್ಲದೆ ಇದ್ರು ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಸ್ಪಾಟ್ ಎಡಿಟರ್ಸ್ ಇದ್ರು, ನವೀನ್ ಮತ್ತೆ ಮಹಾದೇವ್, ಅವ್ರ ಕೊಡುಗೆನೂ ಇದೆ. ಆಮೇಲೆ ಲೈಟಿಂಗ್ ಟೀಮ್, MCS ಲೈಟಿಂಗ್ ಟೀಮ್ ದಿಲೀಪ್ ಮತ್ತು ತಂಡ, ಹಾಗೆ ಒಬ್ಬ ಫೋಕಸ್ ಪುಲ್ಲರ್ ಹರೀಶ್ ಅಣ್ಣ ಅಂತ ಫೋಕಸ್ ಪುಲ್ಲರ್, ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಈ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಇಡೀ ತಂಡ ಒಂದು ಇಲ್ಲದೆ ಇದ್ರೆ ನಿರ್ದೇಶಕನ ಕೆಲಸ ಪೂರ್ತಿ ಆಗೋದಿಲ್ಲ, ಆದ್ರೂ ಅದು ಸರಿಯಾಗಿ ಎಕ್ಸಿಬಿಟ್ ಆಗೋದಿಲ್ಲ. ಹಾಗೆ ತದನಂತರ ಆಕ್ಟರ್ಸ್, ನಿಜವಾಗ್ಲೂ ಪ್ರಕಾಶ್ ಸರ್, ಭರಣಾ ಸರ್, ಅಜಯ್ ಸರ್, ಅರ್ಚನಾ ಮೇಡಮ್, ರಾಜ್ಞಾ ಅಷ್ಟು ಅತ್ಯದ್ಭುತವಾದಂತಹ ನಟನೆ ಮಾಡಿದ್ದಾರೆ. ನಾನು ಅದನ್ನ ಬಹಳ ಧೈರ್ಯವಾಗಿ ಈ ದಿನ ನಿಮ್ಮೆಲ್ಲರ ಮುಂದೆ, ಇಷ್ಟು ಕ್ಯಾಮರಾ ಮುಂದೆ ಹೇಳಬಲ್ಲೆ. ಈ ಪರ್ಫಾರ್ಮೆನ್ಸ್ಗಳನ್ನ ಜನರು ತೆರೆ ಮೇಲೆ ನೋಡಬೇಕು, ನೋಡಿ ಎಂಜಾಯ್ ಮಾಡಲೇಬೇಕು. ಸೊ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಎಲ್ರದು. ಎಸ್, ಹಾಗೆ ಇನ್ನೊಂದಷ್ಟು ಕಲಾವಿದರು, ಸುಪ್ರೀತಾ ಆಗಿರ್ಬೋದು, ಸುಜಿತ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಅದ್ರ ಡೀಟೇಲ್ಸ್ ಎಲ್ಲ ದಯವಿಟ್ಟು ಕೊಡ್ತೀನಿ, ಮರ್ತೋದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಟೀಮ್ ವರ್ಕ್ ಸಿನಿಮಾ. ಅದರ ಹೆಸರೇ ಯುದ್ಧಕಾಂಡ ಚಾಪ್ಟರ್ 2. ಸೊ ಎಲ್ರಿಗೂ ಧನ್ಯವಾದಗಳನ್ನ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತದನಂತರ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದ್ರು, ಅದು ಇನ್ನೊಂದು, ಅಲ್ಲಿಗೆ ಶೂಟಿಂಗ್ ಮಾಡೋದು ಒಂದು ರೀತಿ ಸುಲಭ ಅನ್ಸ್ಬಿಡುತ್ತೆ ಪೋಸ್ಟ್ ಪ್ರೊಡಕ್ಷನ್ಗೆ ಬಂದಾಗ, ಯಾಕಂದ್ರೆ ಅಲ್ಲಿ ಎಡಿಟಿಂಗ್. ಸೊ ನಮ್ಮ ಶ್ರೀ ಸರ್ ಎಡಿಟಿಂಗ್ ಅಲ್ಲಿ ನಮ್ಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ನ ಕಟ್ಕೊಡ್ತಾ ಇದ್ರು. ನೋಡಿ, ಈ ಸೀನ್ ನೀವು ಹಿಂಗ್ ಅನ್ಕೊಂಡಿದ್ರಲ್ಲ, ನಾನು ಹಿಂಗ್ ಮಾಡಿ ನೋಡಿಸ್ತೀನಿ, ಇದೆಲ್ಲ ಇರ್ತಿತ್ತು ನಮ್ದು ಎಕ್ಸರ್ಸೈಸಸ್. ಸೊ ಆ ಪೂರ್ತಿ ಅಂದ್ರೆ ಎಡಿಟರ್ ಈಸ್ ಕಾಲ್ಡ್ ಆಸ್ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದಿ ಮೂವಿ. ಸೆಟ್ಸ್ ಅಲ್ಲಿ ಸಿನಿಮಾ ಆಗುವಾಗ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದ್ರೆ DOP, ಸಿನಿಮಾ ಆದ್ಮೇಲೆ ಹೂ ಇಸ್ ದ ಸೆಕೆಂಡ್ ಡೈರೆಕ್ಟರ್ ಅಂದ್ರೆ ಎಡಿಟರ್. ಸೊ ಅವರೇ ಕಟ್ಕೊಡೋದು ಸಿನಿಮಾನ. ಸೊ ಶ್ರೀ ಸರ್, ನಿಮ್ಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಅದಕ್ಕೆ ಸಂಗೀತ, ಸೊ ಹಿನ್ನೆಲೆ ಸಂಗೀತವನ್ನ ಮಾಡಿರೋದು ಹೇಮಂತ್ ಜೋಯ್ಸ್. ಹಾಗೆ ಸಂಭವಾಮಿ ಯುಗೆ ಯುಗೆ ಈಗ ಥೀಮ್ ಸಾಂಗ್ ನ ಕಂಪೋಸ್ ಮಾಡಿರೋದು ಹೇಮಂತ್ ಜೋಯ್ಸ್. ಉಳಿದ ಸಾಂಗ್ ಗಳನ್ನ ಕಂಪೋಸ್ ಮಾಡಿರೋದು ಪ್ರವೀಣ್. ಸೊ ನಿಮ್ಮಿಬ್ಬರಿಗೂ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಸೊ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅಜಯ್ ಸರ್ ಟೀಮ್, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವರು ಟೈಮ್ ಟು ಟೈಮ್ ಪ್ರತಿಯೊಂದನ್ನು ನಮಗಷ್ಟು ಕೋಆಪರೇಟ್ ಮಾಡಿದ್ದಾರೆ. ಮತ್ತೆ ನನಗೆ ಈ ಸಿನಿಮಾ ಮಾಡೋದಕ್ಕೆ ಅಷ್ಟು ಯಾಕೆ ಸೆಟ್ ಅಲ್ಲಿ ಯಾಕೆ ಕಷ್ಟ ಆಗ್ಲಿಲ್ಲ ಅಂದ್ರೆ ಬಿಕಾಸ್ ಆಫ್ ದಿಸ್ ಟೀಮ್ ವರ್ಕ್. ಪ್ರಕಾಶ್ ಸರ್ ಕೂಡ ಹೇಳೋರು, ಡೋಂಟ್ ಪ್ಯಾಂಪರ್ ದಿ ಆಕ್ಟರ್ಸ್ ಐಸೆ ಅಂತ. ನಾನು ಕೂತ್ಕೋತೀನಿ ಬಿಡಿ, ಏನಕ್ಕೆ ನಾನು ಬಂದ ತಕ್ಷಣ ಚೇರ್ ಹಾಕ್ತೀರಾ, ಅದ್ ಮಾಡ್ತೀರಾ, ನಾನು ಕೂತ್ಕೋತೀನಿ, ನೀವು ಶಾರ್ಟ್ ಕರಿ, ನಾನು ಬರ್ತೀನಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ಪ್ರಕಾಶ್ ಸರ್ ಅಲ್ಲೂ ನಾನು ಅದ್ ನೋಡಿದೀನಿ, ಭರಣಾ ಸರ್ ಅಲ್ಲೂ ನೋಡಿದೀನಿ, ಆಫ್ ಕ್ಯಾಮ್ರಾ ಕೂಡ ಅವರೇ ಬರ್ತಾರೆ. ಅಂದ್ರೆ ನಾವು ಡಮ್ಮಿ ಇಟ್ಕೊಂಡು ಇದು ಮಾಡಿ ಚೀಟ್ ಮಾಡಿ ಇದು ಕೊಡೋದೆಲ್ಲ ಏನಿಲ್ಲ. ಯಾಕೆ ಕರಿಯಲ್ಲ, ನಾನು ಬರ್ತೀನಲ್ಲ, ಅವರೇ ಕೊಡ್ತಾರೆ. ಇವನ್ ಅಜಯ್ ಸರ್ ಫಸ್ಟ್ ಅದೆಲ್ಲ ಇಲ್ಲ, ಅವರೇ ಬಂದು ನಿಲ್ತಾರೆ. ಇವನ್ ಅವ್ರ ಶೋಲ್ಡರ್ ಕೂಡ ಇಲ್ಲ ಫ್ರೇಮ್ ಅಲ್ಲಿ, ಬಟ್ ಸ್ಟಿಲ್ ಅವರೇ ಬರ್ತಾರೆ, ಅವರೇ ಕ್ಯೂ ಕೊಡ್ತಾರೆ. ಆಗ ಎದುರುಗಡೆ ಇರೋ ಆಕ್ಟರ್ಗೆ ಅದು ಅಷ್ಟು ಅಥೆಂಟಿಕ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಆಗಿ ಬರುತ್ತೆ. ಅದನ್ನ ಅಜಯ್ ಸರ್ ಮಾಡಿದ್ದಾರೆ. ಅಜಯ್ ಸರ್ ನಾವು ಹಿಂದೆ ಒಂದ್ಸಲ ನನಗೊಂದು ಇನ್ಸಿಡೆಂಟ್ ನೆನಪಿದೆ. ನಾವು ಟೈಟಲ್ ಟೀಸರ್ ಶೂಟ್ ಮಾಡುವಾಗ 1-2 ದಿನದಲ್ಲೇ ಅದಷ್ಟು ಶೂಟ್ ಆಗ್ಬೇಕಿತ್ತು. ಸೊ ನಾನೇನೋ ಒಂದು ಹಿಂಗ್ ಕೈ ಬಂದು ಪೆನ್ ಎತ್ತೋದನ್ನ ಇನ್ನೊಬ್ರ ಕೈಲಿ ಮಾಡಿಸ್ಬಿಟ್ಟಿದ್ದೆ, ಅದೇ ಅರ್ಜೆನ್ಸಿ. ಬಟ್ ಅಜಯ್ ಸರ್ ಹೇಳಿದ್ರು, ಇಲ್ಲ, ನಂದು ಒಂದು ಕೂದಲು ಫ್ರೇಮ್ ಅಲ್ಲಿ ಬರೋದಿದ್ರು ಅದು ನಾನೇ ಬರಬೇಕು, ದಯವಿಟ್ಟು ನೋ ಡಮ್ಮೀಸ್. ಸೊ ಇದ್ರಲ್ಲಿ ಒಂದು ಫ್ರೇಮ್ ಅಲ್ಲೂ ಅಜಯ್ ಸರ್ ಇಲ್ಲದೆ ಇರೋ ಡಮ್ಮಿ ಫ್ರೇಮ್ ಇಲ್ಲ. ಅದೊಂದು ಭುಜ ಇರ್ಬೋದು, ಒಂದು ಬೆರಳಿರ್ಬೋದು, ಅದು ಅಜಯ್ ಸರ್. ಸೊ ಈ ರೀತಿ ಕೋಆಪರೇಷನ್ ನನಗೆ ಆಕ್ಟರ್ಸ್ ಕಡೆಯಿಂದ ಸಿಕ್ಕಿದೆ. ಇನ್ನೊಂದು ಅರ್ಚನಾ ಮ್ಯಾಮ್ ಇನ್ಸಿಡೆಂಟ್ ಅನ್ನು ಹೇಳಬೇಕು. ನಾವೊಂದು ತುಂಬಾ ಎಮೋಷನಲ್ ಸೀನ್ ಇದೆ, ಒಂದು ಪೀಕ್ ಎಮೋಷನಲ್ ಸೀನ್ ಇದೆ. ಸೊ ಅದು ಸಂಜೆ 6 ಗಂಟೆಯಿಂದ ಇದ್ದಂತ ಕಾಲ್ ಶೀಟ್. ಸೊ ಅರ್ಚನಾ ಮೇಡಮ್ ಬಂದ್ರು, ನಾನು ಸೀನ್ ಮೊದಲು ಗೊತ್ತಿತ್ತು ಅವ್ರಿಗೆ ಸೀನು, ಬಟ್ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವ್ರು ಕೇಳಿದ್ ನನಗೆ 1 hour ಬಿಟ್ಬಿಡಿ, ನನ್ನ ದಯವಿಟ್ಟು ಮಾತಾಡಿಸ್ಬೇಡಿ, 1 hour ಬಿಟ್ಬಿಡಿ, ನಾನು ಒಂದ್ಸಲ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ್ರು. ಸರಿ ಮ್ಯಾಮ್, ನೀವು ಹೋಗಿ ಬನ್ನಿ ಅಂತ ಅಂದ್ರು. ಹೋಗಿ ಬನ್ನಿ ಅಂತ ಅಂದ್ರೆ ಅವ್ರು ಹೋಗಿ ಬಂದ್ರು.
ಅಂದ್ರೆ ಅವ್ರ ಕಾಸ್ಟ್ಯೂಮ್ನ ಸೆಟ್ ಮಾಡ್ಕೊಂಡ್ಬಂದು, ಅಂದ್ರೆ ಅವ್ರು ಏನ್ ಹೇಳಿದ್ರು ಬಂದ ತಕ್ಷಣ ಅಂದ್ರೆ ನನಗೆ ಇನ್ನೊಂದು ಹಾಫ್ ಆನ್ ಅವರ್ ಕೊಡಿ, ನಾನೊಂದು ಒಂದು ಟೇಕಲ್ಲೇ ಮಾಡೋಣ ಇದನ್ನ, ಒಂದು ಟೇಕ್ ಕೊಡ್ತೀನಿ, ಆ ಟೇಕಲ್ಲಿ ಏನೇ ಆದ್ರೂ ನೀವು ಕಟ್ ಹೇಳ್ಬೇಡಿ ಅಂತ. ಅಂದ್ರೆ ಅವ್ರನ್ನ ಎಳೆಯೋದು, ಹಿಂಗೆ ಎಳೆದು ಹಾಕೋದು, ಕಾನ್ಸ್ಟೇಬಲ್ಸ್ ಎಲ್ಲ ಇದು ಮಾಡೋದು, ತುಂಬಾ ಚಲ್ಲಾಪಿಲಿ ಟೇಕ್ ಇದೆ, ಅದ್ರಲ್ಲಿ ಏನೇ ಆದ್ರೂ ನೀವು ಅದನ್ನ ತಡಿಬೇಡಿ. ಸೊ ಅದನ್ನ ಅವ್ರು ಒಂದೇ ಟೇಕಲ್ಲೂ ಮಾಡಿದ್ದಾರೆ, ಅದೇ ಸಿನಿಮಾದಲ್ಲಿ ಇರೋದು ಇವತ್ತು. ಸೊ ದಟ್ ವಾಸ್ ದ ಡೆಡಿಕೇಶನ್ ಗಿವನ್ ಬೈ ಎವ್ರಿ ಒನ್. ಅದು ನನ್ನ ಪುಣ್ಯ ಅಂತ ಹೇಳ್ಬೇಕಷ್ಟೇ, ಬೇರೆ ಏನೂ ಅಲ್ಲ. ಅಂದ್ರೆ ನಾವು ಬರೆದ್ಬಿಟ್ಟಿರ್ತೀವಿ, ಬರೆದಲ್ಲಿ ಸಿನಿಮಾ ಆಗಲ್ಲ, ಅದು ಕಂಪ್ಲೀಟ್ ಟೀಮ್ ವರ್ಕ್ ಆದಾಗಲೇ ಅದು ಸಿನಿಮಾ ಆಗುವಂಥದ್ದು. ಸೊ ಎಲ್ಲರೂ ಸಿನಿಮಾನ ಖಂಡಿತ ಎಂಜಾಯ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಹಾಗೆ ಸಿನಿಮಾದ ಥೀಮ್ ಕೂಡ ಸಮಾಜಕ್ಕೆ ಬೇಕು. ಅಂದ್ರೆ ನ್ಯಾಯ ಸಿಗೋದು ತಡ ಆಗ್ಬಿಟ್ರೆ ಸಿಗೋ ನ್ಯಾಯಕ್ಕೆ ಬೆಲೆ ಇರಲ್ಲ. ಇವತ್ತಿಗೂ 30 ವರ್ಷ ಜಮೀನ್ ಕೇಸ್ಗಳನ್ನ ಕೋರ್ಟಲ್ಲಿ ಅಲಿತಾ ಇರೋರನ್ನ ನೋಡಿದೀವಿ. ಅದು ಜಮೀನ್ ಸಿಕ್ಕರೂ ಅವ್ರಿಗೆ ಮೇ ಬಿ ಅದರ ಬೆಲೆ ಕಳೆದೋಗಿರುತ್ತೆ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸೊ ಅದನ್ನ ಸಮಾಜಕ್ಕೆ ತೋರಿಸುವಂತ ಒಂದು ಪ್ರಯತ್ನ. ಇನ್ನೊಂದು ಒಂದು ಪುರುಷ ಪ್ರಯತ್ನ ಅಂತ ಇದೆ. ಅಂದ್ರೆ ಪುರುಷ ಅಂದ್ರೆ ಗಂಡಸು ಅಂತಲ್ಲ, ಪುರು ಅಂದ್ರೆ ದೇಹ, ದೇಹದಲ್ಲಿರುವಂತಹ ಪ್ರತಿಯೊಂದು ಜೀವನೂ ಪುರುಷನೇ. ಸೊ ನಮ್ಮ ಪ್ರಯತ್ನ ಏನಿರಬೇಕು ಅದ್ರ ಕಡೆ ಅನ್ನೋದಕ್ಕೆ ಅಂಬಾಸಿಡರ್ ಆಗಿರುವಂಥದ್ದು ಭರತ್ ಅಂದ್ರೆ ಅಜಯ್ ರಾವ್ ಅವರ ಕ್ಯಾರೆಕ್ಟರ್. ಅದನ್ನ ಅವ್ರು ಪ್ಲೇ ಮಾಡಿದ್ದಾರೆ. ಸೊ ಹಾಗೆ ಅವ್ರು ಇಲ್ಲಿ ಕೂತ್ಕೊಂಡು ಈ ಸಿನಿಮಾದ ಪ್ರೋಟಗನಿಸ್ಟ್ ಅರ್ಚನಾ ಜೋಯಿಸ್ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಗುಂಡಿಗೆ ಬೇಕು, ಅದಕ್ಕೆ ಓಪನ್ ಹಾರ್ಟೆಡ್ನೆಸ್ ಬೇಕು, ಹಾಗೆ ಆಗಲ್ಲ ಅದು. ಸೊ ಅದೇ ರೀತಿ ನನ್ನ ಟೀಮ್, ಸೊ ಎಲ್ಲರೂ ಅದೇ ರೀತಿ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಯಾರದೇ ಒಂದು ಹೆಸರು ಮರ್ತೋಗಿದ್ರು ದಯವಿಟ್ಟು ನನ್ನ ಕ್ಷಮಿಸಬೇಕು. ಸೊ ಎಲ್ರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲ ಸರ್, ಇಲ್ಲ ಲಿಂಕ್ ಏನು ಅಂದ್ರೆ ಅದು ಕೋರ್ಟ್ ರೂಮ್ ಡ್ರಾಮಾ, ಇದು ಕೋರ್ಟ್ ರೂಮ್ ಡ್ರಾಮಾ ಅನ್ನೋದು ಮಾತ್ರ, ಬೇರೆ ಇಲ್ಲ ಸರ್. ಸೌಜನ್ಯ ಕೇಸ್ಗೂ ಇದಕ್ಕೂ ಲಿಂಕ್ ಇಲ್ಲ. ನೋಡಿ, ನಮ್ಮ ಥೀಮ್ ಅದಕ್ಕೆ ಸೂಟ್ ಆಗುತ್ತೆ, ಆ ಥೀಮ್ ಕನೆಕ್ಟ್ ಆಗುತ್ತೆ, ಕಥೆ ಅದೇ. ಎಸ್, ನಿರ್ಭಯ ಕೇಸು, ಸೌಜನ್ಯ ಕೇಸು, ಉನ್ನಾವ್ ಕೇಸು. ಸೊ ಧನ್ಯವಾದಗಳು. ಅಲ್ಲ, ಪರ್ಟಿಕ್ಯುಲರ್ಲಿ ಒಂದು ಹೆಣ್ಣಿಗೆ ಅಂತ ರಿಲೇಟ್ ಮಾಡೋಕ್ಕೆ ಆಗಲ್ಲ. ಅದನ್ನೇ ಹೇಳಿದ್ನಲ್ಲ, ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಹೆಣ್ಮಕ್ಳನ್ನ ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಇವರು, ಹೆಣ್ಣಿನ ಕ್ಯಾರೆಕ್ಟರ್. ಅದರಲ್ಲೂ ಶೋಷಣೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣಿನ ಪಾತ್ರವನ್ನು ರಿಪ್ರೆಸೆಂಟ್ ಮಾಡೋಂಥ ಕ್ಯಾರೆಕ್ಟರ್. ಸೊ ಇಲ್ಲಿ ಅವರ ತುಣುಕುಗಳನ್ನು ಯಾಕೆ ನಾವು ಬಳಸಿರೋದು ಅಂತಂದರೆ, ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ, ಅದು ಒಂದು ದೊಡ್ಡ ಅನ್ಯಾಯನೇ. ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರ್ ಈಗ ವಿಕ್ಟಿಮ್ ಆಗಿರೋದು, ಅದು ಡಿಲೇಡ್ ಜಸ್ಟಿಸಿಗೆ. ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು, ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಈಗ ಎಲ್ಲೋ ಒಂದು ಕಡೆ ಅದನ್ನ ಮರ್ತು ಹೋಗ್ಬಿಡ್ತೀವಿ, ಯಾವುದೋ ಒಂದು ಕ್ಯಾಂಪೇನಿಂಗ್ ನಡೆಯುತ್ತೆ, ಅವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿರಬೇಕು, ಅದು ಆ ಹೋರಾಟ ನಡೀತಾನೆ ಇರಬೇಕು. ನೆನಪಿಸೋದು ಯಾವಾಗ, ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ, ನಮ್ಗೆ ಅದು ಜ್ಞಾಪಿಸುತ್ತೆ ಅಲ್ಲಿ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು. ಅಥವಾ ಒಂದು ಸಿಗ್ನಲ್ ಇರುತ್ತೆ, ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಪ್ರತಿಯೊಂದು ಸಲ ನೆನಪು. ಈಗ ಹೋರ್ಡಿಂಗೇ ನೋಡ್ತೀವಿ, ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು. ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆಸಿರುತ್ತೆ. ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ, ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು, ಒಂದು ಎಚ್ಚರಿಕೆ. ಅದು ಸರ್ಕಾರಕ್ಕೆ ಸಿಗುತ್ತೋ, ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ, ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತ ಥರ ಆಗಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ, ಒಂದು ಬೆಂಬಲ ಅಷ್ಟೇ. ಇಲ್ಲ, ಅದು ಸೆನ್ಸೇಷನ್ ಐ ಥಿಂಕ್ ಅದು ಇಟ್ಸ್ ಬೀನ್ ದೇರ್. ಇಲ್ಲ, ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ. ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲಲ್ಲಿ ಬಂದರೆ ನಾವು ಅದನ್ನು ಹಾಕಿದ್ದು ಇದೆ, ಇದನ್ನು ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ. ಸೊ ಆ ತೆಗೆದಿದ್ದು ವಿಚಾರ ನಮಗೆ ಗೊತ್ತಿದೆ. ತೆಗೆದಾದ್ಮೇಲೆ ಇಲ್ಲ
ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ, ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದೀವಿ. ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇರ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅದು ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ. ಅಂದ್ರೆ ಇವಾಗ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ. ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ, ಅದು ಯಾರು ಗಮನಿಸಲ್ಲ. ಸೊ ನಾವು ವಿಚಾರ ಮಾಡಿದ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ, ಮತ್ತೆ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರುತ್ತಲ್ಲ, ಅದು ನೆನಪಾಗ್ಬೇಕು ಜನರಿಗೆ. ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ, ಆಮೇಲೆ ಆ ಫ್ಯಾಮಿಲಿ ನಾವು ಇದೀವಿ ಅನ್ನೋದು ಗೊತ್ತಾಗ್ಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ನೆನಪು ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ. ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ. ಇಲ್ಲ, ಸಿನಿಮಾದಲ್ಲಿ ಬಳಸಿದ್ರೆ ಇದು ಥೀಮ್ ಸಾಂಗ್. ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಹಿನ್ನೆಲೆ ಆಗಿ ಬರುತ್ತೆ ಹೊರತು ಥೀಮ್ ಕೇಶ್ ವಿರುದ್ಧವಾಗಿದ್ದಾರೆ, ಪರವಾಗಿದ್ದಾರೆ ಸರ್. ಸೌಜನ್ಯ ಪರವಾಗಿದ್ದಾರೆ. ನಾನು ನಿಮ್ಗೊಂದು ಹೇಳ್ತೀನಿ, ಇದು ಮೊದಲನೇ ಸಲ ಒಂದು ಸಿನಿಮಾಲ್ ಬಂದಿದೆ ಅಂತ ಹೇಳ್ತಿಲ್ಲ ನಾನು. ಆದರೆ ನೋಡಿ, ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಅಪಚಾರಕ್ಕೆ ಒಳಗಾದಾಗ she becomes an uncomfortable presence in real life also. ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ಸ್, ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರುತ್ತೆ. ಆಲ್ದೋ ಶಿ ಇಸ್ ಎ ವಿಕ್ಟಿಮ್, ಆಕೆನೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ. ತಂದೆ ತಾಯಿಗೆ ಡಿಸ್ಕಂಫರ್ಟ್, ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್, ಈ ಥರದ್ದು ಇರುತ್ತೆ. ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ, ಅಂಥ ವಿಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ, ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ. ಯಾಕೆಂದ್ರೆ ಬಿಕಾಸ್ ಶಿ ಈಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಸೈಕಲಾಜಿಕಲ್ ಸೆಟಪ್. ನಮ್ಮ ಸಮಾಜದಲ್ಲಿ ಅಂಥ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ. ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್, ಕೆಲವು ಕಡೆ ಹಿಂದೆ ಬಂದಿದೆ, ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೇರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್. ಇಟ್ ಈಸ್ ಎ ಯುನೀಕ್ ಥಿಂಗ್. ಅದಕ್ಕೆ ಈಗ ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನಲ್ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು. ಆ ಥರದ್ದಲ್ಲ ಇದು ಸಿನಿಮಾ. ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ. ದಟ್ ಇಸ್ ವಾಟ್ ಇಸ್ ರೇರ್. See, nobody can solve a real life problem, but you can suggest a solution to a real life problem, and the film does that. So will Saujanya's case can get a return after watching? No, we cannot talk about that case. We should talk about a system. ಮನೆಯಲ್ಲಿ ನಾವು ಸರಿಗಿರ್ಬೇಕು, ಬೀದಿಯಲ್ಲೂ ನಾವು ಸರಿಗಿರ್ಬೇಕು. ಅವೆಲ್ಲ ಇದೆ ಸಿನಿಮಾದಲ್ಲಿ. ನಾವು ಯಾರ್ಯಾರು ವಿಕ್ಟಿಮ್ ನ ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು. But that's just general awareness people are it is a particular awareness you give to a character in this case. ಅಂದ್ರೆ you have a particular story to give the awareness. ಏನಾಗುತ್ತೆ, ರವಾಂಡಲ್ಲಿ 300,000 ಜನ ಸತ್ರು ಅಂತ ಬಂದ್ರೆ, ನಾನು ಪೇಪರ್ನಲ್ಲಿ 11ನೇ ಪೇಜಲ್ಲಿ ನೋಡಿದ್ದೀನಿ ಐಟಮ್ ಇಷ್ಟೇಟ್ ಬರೋದು. ಆದರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅದರಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತದೆ. ಯಾಕೆಂದ್ರೆ ನಿಮಗೆ ಒಂದು ಸ್ಟೋರಿ, ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ಸ್ಪಂದಿಸೋದಕ್ಕೆ ನಿಮ್ಗಾಗುತ್ತೆ. ನಾನು ಜಾಸ್ತಿ ಹೇಳ್ಬಾರ್ದು. ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದ್ರೆ, ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕ್ಕಾಗತ್ತೆ ಅನ್ನೋ ಥರದ್ದಲ್ಲ. ಕಷ್ಟ ಕಟ್ಕೊಂಡು ಮಾಡಿರೋದು ಇದು. ಸಿ ಯು ಕ್ಯಾನ್, ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ, ನೀವೆಲ್ಲ ಸಿನಿಮಾ ನೋಡೋರು ತುಂಬಾ, ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ, ಕಥೆನ ಎಷ್ಟು ನೋಡಿರ್ಬೋದು ಈ 30 ವರ್ಷದಲ್ಲಿ. ನೋಡಿ, ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಐಡಿಯಾ ಆಫ್ ಹ್ಯಾಂಡ್ಲಿಂಗ್ ವಿಕ್ಟಿಮ್ಹುಡ್, ನಾಟ್ ಆಸ್ ಜಸ್ಟ್ somebody who suffers, but somebody who responds. also Ajay, as I know about sir ಹೇಳಿ. ಇಲ್ಲ, ನೀವು ಅದೇ ಪ್ರಶ್ನೆಯನ್ನ ಅದೇ ತಿರುಗಿ ವಾಪಸ್ ಬರ್ತಾ ಇದ್ದೀರಿ. ಬೇರೆ ಮೇಡಮ್ ಒಂದೇ ನಿಮಿಷ, ಅವರು ಪರಿಚಯ ಒಂದು ಚಿಕ್ಕದಾಗಿ ಆಗ್ಲೂ ಒಂದು ಮಾತು ಹೇಳಿದ್ರಿ, ನಾನು ಫ್ರಂಟ್ ಲೈನ್ ಅಲ್ಲಿ ಇರತಕ್ಕಂಥ ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು. ಎಲ್ಲ ಒಂದ್ ಕಡೆಗೆ ನಿಮ್ಮ ಆಯ್ಕೆಗಳು ತಪ್ಪಾದ್ದರಿಂದ ಆ ಟ್ರ್ಯಾಕ್ ತಪ್ಪಾಯ್ತು. ಈಗ ಯುದ್ಧಕಾಂಡ ಮೂಲಕ ಮತ್ತೆ ಫ್ರಂಟ್ ಲೈನ್ ಬರೋದಕ್ಕೆ ಬರುವಂತ ನಂಬಿಕೆ ಇದೆ. ಫ್ರಂಟ್ ಲೈನ್ ಅಲ್ಲಿ ಬರೋದಕ್ಕೆ ಅಗೇನ್ ಅದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಾವೆ. ಅದನ್ನ ನಾವು
ಡೈಸೆಕ್ಟ್ ಮಾಡ್ತಾ ಹೋದರೆ ಅದರೊಳಗೆ ಸಾಕಷ್ಟು ಉದ್ದೇಶಗಳಿದ್ದಾರೆ. ಒಂದು ನಾನು ಆಗಲೇ ಹೇಳಿದ್ನಲ್ಲ, ಈಗ ಇಂಡಸ್ಟ್ರಿ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು. ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನೋ ತಪ್ಪ ಅದು ಬೇರೆ ವಿಚಾರ, ಬಟ್ ಇಲ್ಲಿವರೆಗೂ ಬಂದಿದ್ದೀನಿ, ಏನೋ ಒಂದು ಕರ್ಕೊಂಡು ಬಂದಿದೆಯಲ್ಲ ಸರ್. ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದ್ ಬದಲು, ಆ ಫ್ಲಾಪ್ ಆಗಿರ್ಬೋದು, ಹಿಟ್ ಆಗಿರ್ಬೋದು, ಅವರೇ ಕರ್ಕೊಂಡು ಬಂದಿರೋದು ನನ್ನ ಇಲ್ಲಿವರೆಗೂ. ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಲಿ, ಇಷ್ಟು ಕೂತ್ಕೊಂಡು ಮಾತಾಡೋದಾಗಲಿ, ಒಂದು ಕಥೆ ಆಲೋಚನೆ ಮಾಡಿ ನಾನು ಸಮಾಜಕ್ಕೆ ಕೊಡಬೇಕು, ಚಿತ್ರರಂಗ ಏನಾದರೂ ಮಾಡಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ. ಫ್ರಂಟ್ ಲೈನಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ, ಶಕ್ತಿ ಜಾಸ್ತಿ ಬರುತ್ತೆ. ಫ್ರಂಟ್ ಲೈನ್ ಇನ್ ದ ಸೆನ್ಸ್, ನಾನು ಆಸ್ ಅನ್ ಆ್ಯಕ್ಟರ್ ನಾನು ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಸರ್. ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ, ನಾನು ಒಂದು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ, ಹಿಟ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆ್ಯಕ್ಟ್ ಮಾಡಿರ್ತೀನಿ. ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಹಿಟ್ ಆಗಿಲ್ಲ, ಅಥವಾ ನಾನು ಕೆಡ್ದಾಗ ಆ್ಯಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಫ್ಲಾಪ್ ಆಗಿಲ್ಲ. ಐ ಹ್ಯಾವ್ ರಿಮೈನ್ಡ್ ಆಸ್ ಎ ಗುಡ್ ಆ್ಯಕ್ಟರ್ ಇನ್ ಆಲ್ ಫಿಲ್ಮ್ಸ್. ಬಟ್ ಫ್ರಂಟ್ ಲೈನಲ್ಲಿ ಬರಬೇಕಂತಂದ್ರೆ ಇಡೀ ಸಿನಿಮಾ ಗೆಲ್ಲಬೇಕು. ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದ್ರೆ ಅದು ಅಷ್ಟು ಜನಕ್ಕೆ ತಲುಪಿದೆ. ಅಷ್ಟು ಜನಕ್ಕೆ ತಲುಪಿದೆ ಅಂದ್ರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ, ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ. ಆ ಭರವಸೆ ಮೂಡಿದಾಗ ಏನಾಗುತ್ತೆ, ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರವಸೆಯನ್ನ ಕೆಡಿಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ಅದನ್ನ ದುಪ್ಪಟ್ಟು ಮಾಡೋ ಥರ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು, ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ. ಅಜಯ್ಗೆ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂತ. ಆ ಬರುತ್ತೆ ಅನ್ನೋ ಫ್ಯಾಕ್ಟ್ರು ಅವರಿಗೆ ಬಿಸ್ನೆಸ್ ಅದು. ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ದೊಡ್ಡದಾಗಿ ಹೇಳ್ತೀನಿ. ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ. ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈರ್, ಸಮಾಜಕ್ಕೆ ಏನಾದರೂ ಮಾಡಬೇಕಂದ್ರೆ ಶಕ್ತಿ ಬರಬೇಕು. ಈಗ ಯಾವುದನ್ನ ನೀವು ಒಂದು ದೊಡ್ಡ ಪೋಸ್ಟಲ್ಲಿ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕ್ಕೆ ಸಾಧ್ಯ. ನಾನು ಬರೀ ಒಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ, ನಾನು ಊಟ ತಿಂಡಿ ಸಾಕು, ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು, ನನ್ನ ಆ ಕಡೆ 4 ಸೈಟ್ ಮಾಡ್ಕೊಂಡು ಮನೇಲಿ ಇರ್ತೀನಿ ಅಂತ ಇದ್ರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ, ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ. ನನ್ನ ಉದ್ದೇಶ ನನ್ನ ಸಿನಿಮಾಗಳು ಕೊಡಬೇಕು, ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು, ಕನ್ನಡ ಸಿನಿಮಾಗಳಿಗೆ ಆಗಬೇಕು. ಈಗ 1-2-3 ಜನ ಆಗಲೇ ಕನ್ನಡ ಸಿನಿಮಾನ ಒಂದು ಭಾರತದ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ತೊಗೊಂಡು ಹೋಗಿದ್ದಾರೆ. ಯಶ್ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ರಿಷಬ್ ಅವರಾಗಿರ್ಬೋದು. ನಂದು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ನನಗೊಂದು ಆಸೆ ಇದೆ. ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ. ನನ್ನ ಆ್ಯಕ್ಚುಲಿ ನಾನು ಬಂದಾದ್ಮೇಲೆ ಬಂದಂಥವ್ರು ಎಷ್ಟೋ ಸಲ ಹೇಳಿರ್ತಾರೆ, ನೀನು ಏನು ಮಾಡ್ತಾ ಇದೀಯ, ನೀನು ಬಾ, ಎಲ್ಲ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಬಾ ಅಂತ ಹೇಳ್ತಾರೆ. ಸೊ ಅಫ್ಕೋರ್ಸ್ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್. ಹೌದು, ನಾನು ಮಾಡ್ಬೇಕು, ಯಾಕೆ ಮಾಡಬಾರ್ದು ಅನ್ನೋದು ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ. ಸೊ ಈ ಒಂದು ಕಾರಣ ನಾನು ಫ್ರಂಟ್ ಲೈನಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ ನಾನು ಕೋಟಿಗಟ್ಟಲೆ ರೆಮ್ಯುನರೇಷನ್ ತೊಗೊಳ್ಳೋ ಹೀರೋ ಆಗಬೇಕು, ಅಲ್ಲಿ ಕೂತ್ಕೊಂಡು ಮೆರಿಬೇಕು ಅನ್ನೋ ಉದ್ದೇಶ ಅಲ್ಲ. ಬಟ್ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಏನಾದರೂ ತುಂಬ ಕೋಟಿ ಸಾಲ ಮಾಡ್ಕೊಂಡಿದ್ದೀರಾ, ಫುಲ್ ಲಾಸ್ ಆಗಿದ್ರೆ ಅನ್ನೋ ಥರದ್ದೆಲ್ಲ ಇದೆ, ಅದಕ್ಕೆ ಸಿನಿಮಾ ಪೋಸ್ಟ್ಪೋನ್ ಆಗ್ತಿದೆ ಅನ್ನೋ ಥರದ್ದೆಲ್ಲ ಆಗಿದೆ ಸರ್. ಸಾಲ ಮಾಡಿರೋದು 100% ನಿಜ ಸರ್. ಟು ದಿ ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ. ಅಲ್ಲ, ಲಾಸ್ ಅಂತ ಹೇಳಕ್ಕಾಗಲ್ಲ ಸರ್. ಲಾಸ್ ಯಾವಾಗ ಅಂತಂದ್ರೆ ಸರ್, ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ, ಇವಾಗ ನಾನು ಇವಾಗ ಒಂದು ಸಮಯನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ನಾಟ್ ಎ ಲಾಸ್. ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವನಿಗೆ ಲಾಸ್. ಅದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಲಾಸ್ ಅಲ್ಲ. ಹಂಗೆ ನಾನು ಮಾಡೋವಂಥ ಕೆಲಸ ಏನಿದೆಯಲ್ಲ ಸರ್, ಅದು ದುಡ್ಡು ಗಳಿಕೆ ಮಾಡ್ಬೇಕನ್ನೋದಲ್ಲ. ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾ ರಿಸಲ್ಟ್ ಬೇರೆ, ಬಟ್ ಈ ಪ್ರೆಸೆಂಟ್ ಸಿಚುಯೇಷನ್ ನಾನೇನು ಎಂಜಾಯ್ ಮಾಡ್ತಾ ಇದೀನಲ್ಲ ಸರ್, ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿರಲ್ಲ 5 ನಿಮಿಷದಲ್ಲಿ ನನ್ನ ಕಥೆ ಒಪ್ಕೊಂಡ್ಬಿಟ್ಟೆ ಅಂತ. ರೀಸನ್, ನನಗೆ ಥ್ರೂ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು. ಆ ಪಾತ್ರ ಇವ್ರು ಮಾಡಿದ್ದಾರೆ, ರಾಜ್ನಿ ಅವರು. ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು, ಬೇರೆ ಇನ್ನೇನು ಅಲ್ಲ. ಈ ಪರಿಸ್ಥಿತಿ ಏನಾದರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ, ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ, ಈಗ ಮಾತಾಡ್ಬೇಕಾದ್ರೂ ಭಾವಕ ಆಗ್ತೀನಿ. ಅಂದ್ರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ. ಅಲ್ಲ, ಅದೇ ಮಗಳನ್ನ ವಿಚಾರ, ಕಥೆ ಸ್ಟಾರ್ಟ್ ಆದ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ, ಅದು ಗೊತ್ತಿಲ್ಲದೆ ಐ ವಾಸ್ ಸೋ ಮೆಸ್ಮರೈಸ್ಡ್. ಅದ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದ್ರೆ ನಾನು ಪವನ್ ಒಂದು 100-200 ಸಲ ಕಥೆ ಹೇಳಿರ್ಬೋದು, ಯಾರ್ಯಾರಿಗೋ ಕರ್ಕೊಂಡು ಹೋಗಿ ಹೇಳಿಸಿರ್ಬೋದು, ಏನೇನೋ ಮಾಡಿರ್ಬೋದು. ಪ್ರತಿ ಸಲ ಹತ್ತಿದ್ದೀನಿ ನಾನು, ಪ್ರತಿ ಸಲ ಎಡಿಟಿಂಗ್ ಟೇಬಲ್ ನಲ್ಲಿ ಹತ್ತಿದ್ದೀನಿ, ಪ್ರತಿ ಸಲ ಸಿನಿಮಾ ಶೋ ಆದಾಗ್ಲೂ ಹತ್ತಿದ್ದೀನಿ ನಾನು. ಓನ್ಲಿ ಒಂದು ಫ್ಯಾಕ್ಟರ್ ನನಗೆ ಮಗಳಿರೋದು. ಒಂದು ಚಿಕ್ಕ ಮಗುಗೆ, ಒಂದು ಹೆಣ್ಣಿಗೆ ಏನಾದ್ರೂ ಒಂದು ಅತ್ಯಾಚಾರ ಆದ್ರೆ
ಏನಾಗ್ಬೋದು. ಆಮೇಲೆ ಅದಕ್ಕೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವು ಕಾನೂನಿಗೆ ತೊಗೊಂಡ್ರೆ ಮಾತ್ರ ನಾವು ಅಪರಾಧಿ. ಸೊಲ್ಯೂಷನ್ ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಂದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಅಷ್ಟು ಕಾಳಜಿ ಇದೆಯಲ್ಲ, ನಮ್ಮ ತಲೆ ಹೊಡೆದು ಹೋಗ್ಬಾರ್ದು ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ರೇಪ್ ಆಗ್ಬಾರ್ದು, ಚಿಕ್ಕ ಮಕ್ಳು ಕಿಡ್ನಾಪ್ ಆಗ್ಬಾರ್ದು, ಚಿಕ್ಕ ಮಕ್ಳು ರೇಪ್ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಮೈ ಕ್ವಶನ್. ಆ ಕಾಳಜಿ ತೋರಿಸಿ, ಅದಕ್ಕೇನು ಲಾ ತರ್ತಾ ಇದ್ದೀರಾ? ಆದ್ಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಪಾಕ್ಸೋ ಆಕ್ಟ್ ತರ್ತೀರಾ, ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ಗಳಿದ್ದಾವೆ, ಅದಕ್ಕೆ ಇಷ್ಟು ಪ್ರೂಫ್ ತೊಗೊಂಬನ್ನಿ, DNA ತೊಗೊಂಬನ್ನಿ, ಅದು ತೊಗೊಂಬನ್ನಿ, ಎಲ್ಲ ಲಾ ಪಾಯಿಂಟ್ಸ್ ಇದಾವೆ. ಆಗದೆ ಇರೋದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಯಾರು ಯುದ್ಧ ಸಾರಬೇಕು ಮೇಡಮ್? ಅಲ್ಲ, ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಸರ್? ಒಬ್ಬ ಯೋಚನೆ ಮಾಡಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಅಥವಾ ಅವಳನ್ನ ಮುಟ್ಟೋದಾಗ್ಲಿ ಆ ಆಲೋಚನೆ ಮಾಡಬಾರ್ದು. ಆಗದೆ ಇರೋದಕ್ಕೆ ಏನ್ ಮಾಡ್ತೀರಾ ಸರ್? ಅದಕ್ಕೆ ಒಂದು ಪ್ರಿಕಾಷನರಿ, ಇವಾಗ ನೀವು ಹೆಲ್ಮೆಟ್ ಹೇಳ್ತೀರಾ, ಇನ್ನೊಂದೇನೋ ಸಾಕಷ್ಟು ಎಲ್ಲ ಪ್ರೊಟೆಕ್ಷನ್ಸ್ ಅದೆಲ್ಲ ಹೇಳ್ತೀರಾ ವಿಚಾರಗಳು, ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳು ಇದೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ, ಸರ್ಕಾರದಲ್ಲಿ ಎಲ್ಲ ಕಡೆ. ಹೆಣ್ಣಿನ ರಕ್ಷಣೆ ಯಾವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದ್ರು, ಯಾವಾಗ ರಾತ್ರಿ 12 ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸಿಕ್ಕಿದೆಯಾ ಸರ್? ಕೇಳಿ, ಸಿಕ್ಕಿದೆಯಾ ಸರ್? ಯಾಕೆ ಹೋಗ್ಬೇಕು ಸರ್? ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ಬೇಕು? ಅದೇ ಯುದ್ಧ ಸರ್. ಸೊಲ್ಯೂಷನ್ ಇವಾಗ ಅದೇ ನಮ್ಮ ಅಭಿಪ್ರಾಯ. ಸರ್ ಹೇಳ್ದಂಗೆ ನಾವು ಒಂದು ಸಜೆಷನ್ ಕೊಡ್ಬೋದು, ನಮ್ಮ ಅಭಿಪ್ರಾಯ ಕೊಡ್ಬೋದು. ಸರ್, ನಾನು ಬಲವಾಗಿ ಕಂಟೆಸ್ಟ್ ಮಾಡ್ತೀನಿ ಇದನ್ನ. ನಾನು ಹೇಳ್ತೀನಿ ಕೇಳಿ, ಇದು ಒಟ್ಟು ಯಾವ ತರದ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೆ ಅಂದ್ರೆ, ಕಲೆಯಿಂದ ಏನು ಉಪಯೋಗ ಇಲ್ಲ ಅನ್ನೋ ಆರ್ಗ್ಯುಮೆಂಟ್ ಅಲ್ಲಿ ಬರುತ್ತೀವಲ್ಲ. ಏನು ಇವಾಗ ಕೋವಿಡ್ ಆದಾಗ ಸಿಂಗಪುರಲ್ಲಿ ಸ್ಟ್ರೇಟ್ ಟೈಮ್ಸ್ ಅವರು 73 ಪ್ರೊಫೆಷನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಲೀಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಆರ್ಟ್ ಅಂತ ಹಾಕಿದ್ರು. ಆದ್ರೆ ಕಲೆ ಇಲ್ಲದ ಸಮಾಜಗಳಿರ್ತಲ್ಲ, ಅಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಹಿಸ್ಟಾರಿಕಲಿ ನಿಜ. ಅದಕ್ಕೇನು ದೊಡ್ಡ ಪ್ರೂಫ್ ಯಾರಿಗೂ ಬೇಕಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಮೌಲ್ಯಗಳು ನಿಮ್ಮಲ್ಲಿದ್ರೆ, ಒಂದು ಸಮಾಜದಲ್ಲಿದ್ರೆ. ನಾನು ನೋಡಿ ಕೊಲಂಬೋದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೆ 8 ದಿನ, ಈಗ 2 ವಾರದ ಹಿಂದೆ. ಅಲ್ಲಿ ರೋಡಲ್ಲಿ ಕಸಾನೇ ಇಲ್ಲ. ನೀವು ಯಾರು ಶ್ರೀಲಂಕಾ ಹೋಗಿ ಬಂದಿದ್ರೆ ನೋಡಿದ್ರಿ, ಏನು ಕಸಾನೆ ಒಂದು ಸಣ್ಣ ಪೇಪರ್ ತುಂಡು ಕಾಣಿಸೋದಿಲ್ಲ. ಅಲ್ಲೇನು ಎಲ್ಲ ಕಡೆನೂ ಇದು ಡಸ್ಟ್ಬಿನ್ ಇಟ್ಟು ಎಲ್ಲ ಮಾಡಿಲ್ಲ, ಕಸ ಹಾಕಲ್ಲ ಅಷ್ಟೇ ಜನ ಅಲ್ಲಿ. ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಗಾರ್ಬೇಜ್ ಮಾಫಿಯಾ ಇದೆ ಅಂತ. ಆ ಥರ ಸ್ಥಿತಿ ನಮ್ದು. ಅಲ್ಲಿ ಏನಂದ್ರೆ ಅಲ್ಲಿ ಹಾಕಿಲ್ಲ, ಯಾಕೆಂದ್ರೆ ಅಂತ ಮೌಲ್ಯಗಳು ಬಂದಿದೆ. ಕಲೆಯಿಂದ ಏನಂದ್ರೆ ನಾವು ಜಗತ್ತಿನಲ್ಲಿ ನಾವು ನಿಭಾಯಿಸೋದಕ್ಕೆ ಸಾಧ್ಯವಾಗದ, ನಮ್ಮ ಪರ್ಸನಲ್ ಲೈಫ್ ಆಗದೆ ಇರೋದನ್ನ ನಾವು ಎಲ್ಲೋ ಯಾವ್ದ್ರಲ್ಲೋ ನೋಡಿ ಹೀಗೂ ಇರೋದಕ್ಕೆ ಸಾಧ್ಯ ಅಂತ. ನಮ್ಗೆ ಯಾಕೆ ಹೀರೋ ಒಳ್ಳೆಯವನಾಗಿರ್ತಿದ್ದ ಹಿಂದೆ, ಈಗ ಏನೇನೋ ಮಾಡಿದ್ದಾರೆ. ಮೊದಲು ಹೆಂಗಿತ್ತು ಹೀರೋ ಅಂದ್ರೆ, ಅವನು ಮಾದರಿ ವ್ಯಕ್ತಿ ಆಗಿರ್ತಿದ್ದ. ಒಂದು ಸಾಮಾನ್ಯ, ಒಂದು ಯೂಶಲಿ ಅಂಡರ್ ಡಾಗ್, ಬಡ ಕುಟುಂಬದಿಂದ ಅಥವಾ ಹಳ್ಳಿಯಿಂದಾನು ಬಂದು ಯಾವ ಹೆಣ್ಣಿಗೆ ಏನಾದ್ರು ಕಷ್ಟ ಆದ್ರೆ ಎದ್ದು ನಿಂತು ಜಗಳ ಮಾಡೋದು, ಅವಮಾನ ಆಗದೆ ಇರೋ ನೋಡೋದು, ತಂದೆ ತಾಯಿನ ನೋಡ್ಕೊಳ್ಳೋದು, ಬಡವರಿಗೆ ಕಷ್ಟಕ್ಕೆ ನಿಲ್ಲೋದು, ತ್ಯಾಗ ಮಾಡೋದು, ಇವೆಲ್ಲ ಇರ್ತಿತ್ತು. ಇದು ಮೌಲ್ಯಗಳು. ಇದಿದ್ರೆ ಮನುಷ್ಯರಂಗೆ ಇರ್ತಾರೆ ಅನ್ನೋದಿತ್ತು. ನಮಗೆ ಆ ಕಾಲದ ಹೀರೋಗಳು ಹೆಂಗಿದ್ರು ಆ ಥರ ಬೆಂಗಳೂರು ಇತ್ತು. ಕನ್ನಡ ಜನರು ಹಂಗಿದ್ರು ಆಗ, ಆಯ್ತಾ? ಈಗ ಕನ್ನಡ ಜನರು ಯಾಕೆ ಹಂಗಿದ್ದಾರೆ ಅಂತ ಯೋಚನೆ ಮಾಡಬೇಕು ನಾವು. ಅದಕ್ಕಾಗಿ ನಾನು ನಿಮ್ ಜೊತೆ ಜಗಳ ಮಾಡಲ್ಲ, ಬಟ್ ನೀವು ಒಪ್ಕೋಬೇಕು ಕಲೆಯಲ್ಲಿ ಕಲೆಯಿಂದ ಒಂದು ಸಮಾಜ ಚೆನ್ನಾಗಿರುತ್ತೆ ಅಂತ. ಬಂಗಾರದ ಮನುಷ್ಯ ಬಂದಾಗ ಬದಲಾವಣೆ ಆಯ್ತು, ಸಾಕಷ್ಟು ಸಿನಿಮಾಗಳು ಬಂದು. ಸೊ ಬಂಗಾರದ ಮನುಷ್ಯ ಇದ್ದಿದ್ದು ಅಣ್ಣವರು. ಸೊ ಈಗ ಬರ್ತಿರೋ ಸಿನಿಮಾಗಳು, ಈಗ ಬರ್ತಿರೋ ಹೀರೋಗಳು ಚೇಂಜಸ್ ಇದೆ. ನೀವು ನಾವು ಒಂದೇ ಹೇಳ್ತಾ ಇದೀವಿ ಈಗ. ಸಿನಿಮಾ ಮೂಲಕ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಒಂದು ಇನ್ನೊಂದು, ಸಂವಿಧಾನ ಚೇಂಜ್ ಮಾಡ್ಬೇಕಾಗುತ್ತೆ. ಹ್ಯಾಗ್ ನೋಡಿದ್ರೆ ಇಲ್ಲ, ಸಂವಿಧಾನ ಸರಿಗಿದೆ, ಸಮಸ್ಯೆ. ಈಗ ನಿಮ್ಮ ಆಶಯವೇ ನಮ್ಮ ಆಶಯವೂ ಕೂಡ. ಮನುಷ್ಯನ ಮನುಷ್ಯತ್ವವನ್ನ ಎಷ್ಟು ಸಾಧ್ಯ ಅಷ್ಟು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಒಂದು ಕಲೆಯ ಮಾಧ್ಯಮ ಇದೆಯಲ್ಲ, ಅದನ್ನೇ ನಾವು ಇದರಿಂದ ಚೇಂಜ್ ಆಗುತ್ತಾ ಅನ್ನೋದಾದ್ರೆ ಆಗುತ್ತೆ. ನಿಧಾನವಾಗಿ ಮನುಷ್ಯನ ಮನೋಧರ್ಮ ಚೇಂಜ್ ಆಗದ ಹಾಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ವಿಕೃತಿಯತ್ತ ಅವ್ರನ್ನ ಕರ್ಕೊಂಡು ಹೋಗ್ತಿರೋ ಅವನು ವಿಕೃತಿಯತ್ತನೇ ಹೋಗ್ತಿರ್ತಾನೆ. ಲಾಂಗ್ ಹಿಡಿಯೋದೇ ಬಹಳ ದೊಡ್ಡದು ಅನ್ನೋ ವಿಷಯ ನೀವು ಹೇಳೋದಾದ್ರೆ ಅದನ್ನೇ ಹೇಳ್ತಾ ಹೋಗುತ್ತೆ. ಸೈಕಾಲಜಿಲಿ
ಕಾಪಿ ಕ್ಯಾಟ್ ಬಿಹೇವಿಯರ್ ಅಂತಾರೆ. ಸಮಾಜದ ದೊಡ್ಡ ಸಮಸ್ಯೆ. ಸೋಷಿಯಲ್ ಸೈಂಟಿಸ್ಟ್ ಅಂತ ಕರೆಯೋದು ಕಾಪಿ ಕ್ಯಾಟ್ ಸರ್ ಬಿಹೇವಿಯರ್. ಇವತ್ತು ಜನನ್ನ ಕರ್ಕೊಂಬರಕ್ಕೆ ಒಂದು ಮೂವ್ಮೆಂಟ್ ಮಾಡ್ಬೇಕು. ಎಷ್ಟು ಯುದ್ಧಕಾಂಡ ಮಾಡಕ್ಕೆ ಎಷ್ಟು ಪ್ರಯತ್ನ ಪಡ್ತೀರಾ? ಜನನ್ನ ಇದನ್ನ ನೋಡಕ್ಕೆ ನೀವು ಒಂದು ಕರೆಕ್ಟ್ ಮೂವ್ಮೆಂಟ್ ಮಾಡ್ಬೇಕು. ಮಾಡಿ ದಯವಿಟ್ಟು ಸಹಾಯ. ನಾನು ಆಗ್ಲೇ ಮೇಡಮ್ ನೀವು ಸ್ವಲ್ಪ ಅಂದ್ರೆ ಬರ ತಡವಾಗಿತ್ತು. ಮುಂಚೆ ನಾನು ಏನ್ ಹೇಳಿದೆ ಅಂದ್ರೆ ಸಹಜವಾಗಿ ಎಲ್ಲರೂ ಬಂದು ನಿಮ್ಮ ಬೆಂಬಲ ಇರಲಿ, ಸಹಕಾರ ಕೊಡಿ, ಸಿನಿಮಾಗೆ ಗೆಲ್ಲೋದಕ್ಕೆ ನಿಮ್ಮ ಅಂದ್ರೆ ಪ್ರಶ್ನವರಿಗೆಲ್ಲ ನಾವು ಕೇಳ್ತೀವಿ. ಅದು ಬಂದಿದೆ ವಾಡಿಕೆ. ಅದು ನಾನು ಇದನ್ನ ಮಾಡಲೇಬೇಕು ಅಂತ ನಾನು ಒಂದು ಸಂಕಲ್ಪ ಮಾಡಿ ಕೇಳ್ಕೊಳ್ತೇನೆ. ಇದನ್ನ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಈ ಸಿನಿಮಾ ಗೆಲ್ಲಬೇಕು, ಈ ಸಿನಿಮಾ ರೀಚ್ ಆಗಬೇಕು. ಅದರಲ್ಲೂ ನಾನು ಏನು ಹೇಳಿದ್ದು, ಒಂದು ಮಿಡ್ ಸ್ಕೇಲ್ ಸಿನಿಮಾ, ಲೆಟ್ ಇಟ್ ಮೇಕ್ ಎ ಪ್ಯಾನ್ ಇಂಡಿಯಾ ಸಾಂಗ್. ಅದು ಅಲ್ಲಲ್ಲ ಇಲ್ಲಿ ಬಂದು ಜನ ಗೆಲ್ಸಿದ್ರೆ ತಾನೇ ತಗೊಂಡು ಹೋಗಕ್ ಸಾಧ್ಯ. ಅದು ಕನ್ನಡಿಗರಲ್ಲಿ ಆ ಸಾಮರ್ಥ್ಯ ಇದೆ. ಇಲ್ಲಿ ಕನ್ನಡ ಜನ ಸಿನಿಮಾ ನೋಡಿ ಮೆಚ್ಚಿದ್ರೆ ಇದರಲ್ಲಿ ಇರೋಂಥ ವಿಷಯ ಅಲ್ಲಿವರೆಗೂ ರೀಚ್ ಆಗುತ್ತೆ ಅಂತ. ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ, ಒಂದು VRL ಬಸ್ಸಲ್ಲಿ 200 ರೂಪಾಯಿ ಬಸ್ ಟಿಕೆಟ್ ಇಂದ ನಾನು ಬಂದೆ ಸರ್. ಸ್ಲೀಪರ್ ಕ್ಲಾಸಲ್ಲಿ ಪಕ್ಕದ ಗ್ಲಾಸು ಮುರಿದೋಗಿತ್ತು, ಈಗಲೂ ನೆನಪಿದೆ. ಅದು ಚೂರು ಪಕ್ಕದಲ್ಲಿ ಬಿದ್ದಿತ್ತು. ನನಗೆ ಅದೇನೋ ಅಪಶಗುಣ ಅಂತ ಅನಿಸ್ತು ಅವತ್ತು ಆಕ್ಚುಲಿ. ಅಂದ್ರೆ ಗ್ಲಾಸ್ ಮುರಿದಿತ್ತು, ಈ ಥರದೆಲ್ಲ ಇರ್ತಾವಲ್ಲ ವಿಚಾರಗಳು. ಅಷ್ಟು ಇಟ್ಕೊಂಡು ಬಂದವನು ನಾನು ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸನ್ ಏನಂದ್ರೆ ಸರ್, ನನಗೆ ದುಡ್ಡಿನ ಶಕ್ತಿ ಅಲ್ಲ. ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕಕ್ಕೂ ಆಗಲ್ಲ. ನನಗೆ ಇರೋಂಥ ಕಲಾವಿದರ ಸ್ನೇಹಿತರು, ತಾಂತ್ರಿಕ ವರ್ಗದ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ, ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ, ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ. ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದ್ದಾರೆ, ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದಾರ. ಅವರಾಗೆ ಫೋನ್ ಮಾಡಿ ಹೇಳ್ತಾರೆ, ಸಿನಿಮಾ ಯಾವಾಗ ರಿಲೀಸ್, ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ ಅಂತ. ಹೋದ್ರೆ ದುಡ್ಡು ಹೋಗುತ್ತೆ ಸರ್. ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ ನನ್ನ ಹತ್ರ. ಇನ್ನೊಂದು ಮಾಡ್ತೀನಿ ಸರ್. ಟ್ರೆಂಡಿಂಗ್ ಇದೆ. ಯಾಕೆ ಈ ಆನ್ಸರ್ ಕೊಟ್ಮೇಲೆ ಕ್ವೆಶ್ಚನ್ಸ್ ಮಾಡ್ತೀರಿ? ಯಾಕೆ ಚಾಪ್ಟರ್ 2 ಫಸ್ಟ್ ಚಾಪ್ಟರ್ 1 ಅದು ಚಾಪ್ಟರ್ 2 ನೀವು ಹೇಳ್ತಾ ಇದ್ದೀರಾ ಸೊಲ್ಯೂಷನ್ ಆಗಲಿ, ಮತ್ತೆ ಏನಕ್ಕೆ ಅದ್ರ ಹಿಂದೆ ಹೋಗ್ತೀರಾ? ಅಲ್ಲ ಸಿ, ಸಿನಿಮಾ ಇವಾಗ ನೀವು ಹೇಳಿದ್ರಲ್ಲ, ತಲುಪೋದು ಬಹಳ ಇಂಪಾರ್ಟೆಂಟ್ ಅಂತ ಈಗ ತಾನೇ ನೀವು ಹೇಳಿದ್ರಿ. ಅಫ್ಕೋರ್ಸ್ ಆ ಸ್ಟ್ರಾಟಜೀಸ್ಗಳನ್ನ ನಾವು ಯೂಸ್ ಮಾಡಿದ್ವಿ. ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಫಾರ್ ಸಿನಿಮಾ ಇಸ್ ಆಲ್ವೇಸ್ ನೆಸೆಸರಿ. ನಾನು ಅದನ್ನ ಡಿನೈ ಮಾಡ್ತಾ ಇಲ್ಲ. ಬೇಕಂತಾನೆ ಆ ಸಿನಿಮಾದ ಟೈಟಲ್ ಅನ್ನೇ ಇಟ್ಟಿದ್ದು. ಬಿಕಾಸ್ ಅದೊಂದು ಕೋರ್ಟ್ ರೂಮ್ ಡ್ರಾಮಾ ಆಗಿ ಅವತ್ತಿನ ದಿನ ಒಂದು ದಾಖಲೆ ಬರ್ತಿತ್ತು. ನಾವು ಬೇರೆ ಟೈಟಲ್ ತೋಚಿಲ್ಲ, ಅವತ್ತು ಇದೇ ಸರಿ ಅನಿಸ್ತು. ಇವಾಗ ನಾವು ಅದು ಎಲ್ಲಾದ್ರೂ ಪ್ರಚಾರ ಮಾಡಕ್ ಹೋದಾಗ ಯುದ್ಧಕಾಂಡ ಅಂದ್ರೆ ಹಳೆ ಯುದ್ಧಕಾಂಡ ತೋರಿಸುತ್ತೆ. ಅವತ್ತಿನ ಲೆಗಸಿ, ಆ ಟೈಟಲ್ ಲೆಗಸಿ ಏನಿತ್ತಲ್ಲ, ಅದೇನೋ ಒಂದು ಅವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಒಂದು ಇದು ಅದರದ್ದು 2ನೇ ಭಾಗ, ಟೈಟಲ್ ಆಗಿ 2ನೇ ಭಾಗ ಹೊರತು ಸಿನಿಮಾ ಕಥೆಗೆ ಅದು 2ನೇ ಭಾಗ ಅಲ್ಲ. ಹೌದು, ಆ ಸಿನಿಮಾ ಇಂದಾನೇ ನಾ ಟೈಟಲ್ ಬೇಕಂತಾನೆ ಇಟ್ಟಿದ್ದು, ಪ್ರಚಾರಕ್ಕೆ ಇಟ್ಟಿದ್ದು, ಅದು ರೀಚ್ ಆಗುತ್ತೆ ಅಂತಾನೆ ಇಟ್ಟಿದ್ದು. ಕೋರ್ಟ್ ರೂಮ್ ರಿಲೇಟ್ ಆಗಿ ಬೇಗ ಜನಕ್ಕೆ ಅರ್ಥ ಆಗುತ್ತೆ, ರೀಚ್ ಆಗುತ್ತೆ. ಆ ಯುಗದಲ್ಲಿ ಇರ್ತಕ್ಕಂಥ ಜನರು ಇವರಿಗೂ ಆ ಹಳೆಯ ಸಿನಿಮಾ ಮತ್ತೆ ನೆನಪಿಸ್ದಂಗೆ ಆಗುತ್ತೆ ಇವತ್ತಿನ ಯುವಕರಿಗೆ. ಎಲ್ಲ ಆಯಾಮಗಳು ಯೋಚನೆ ಮಾಡಿ ಬೇಕಂತಾನೆ ಇಟ್ಟಿದ್ದು. ಇಲ್ಲ ಅದ್ರದ್ದು ಏನು ಬಳಕೆ ಮಾಡಿಲ್ಲ. ಯಾವ ಟ್ಯೂನ್ ಆಗಲಿ ಸಾಂಗ್ ಆಗಲಿ ಏನು ಬಳಕೆ ಮಾಡಿಲ್ಲ. ಚಿಕ್ಕದಾಗಿ ಒಂದು ಚಿಕ್ಕದ ಇಂಟ್ರೊಡಕ್ಷನ್ ನಮ್ಮ ಇವ್ರು ಮುಗಿಸ್ಬಿಡ್ಲಿ, ಪ್ರಶ್ನೋತ್ತರ ಬಂದ್ಬಿಡೋಣ. ಪ್ರವೀಣ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಶರ್ಮಾ ಅಂತ, ಈ ಸಿನಿಮಾ DOP. ಫಸ್ಟ್ಲಿ ಥ್ಯಾಂಕ್ಸ್ ಟು ಪರ್ಮೇಶ್ ಸರ್. ಆಲ್ಮೋಸ್ಟ್ ಎಲ್ಲ ಅವ್ರ ಕಡೆಯಿಂದಲೇ ಲೂಪ್ ಆಗಿದ್ದೀವಿ ನಾವು ಈ ಸಿನಿಮಾಗೆ. ಸೊ ಸ್ಟಾರ್ಟಿಂಗ್ ಲೂಪ್ ಆದಾಗ ನಮ್ಮ ಪವನ್ ಸರ್ ನನಗೆ ಸ್ಟೋರಿ ಹೇಳಿದ್ರು. ಅವ್ರು ಎಷ್ಟು ಬ್ಯೂಟಿಫುಲ್ ನರೇಷನ್ ಇದೆ ಅಂದರೆ, ನಾನು ಅವ್ರಿಗೆ ಎವ್ರಿ ಟೈಮ್ ಪ್ರಾಮಿಸ್ ಮಾಡ್ತಿದ್ದೆ, ನೀವು ಒಂದಿನ ಏನೋ ರಜಾ ಗಿಜಾ ಹಾಕಿ ಮನೇಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ನಾನೇ ನರೇಷನ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ. ಸೊ ನರೇಷನ್ ತುಂಬ ಬ್ಯೂಟಿಫುಲ್ ಆಗಿ ಕೊಡ್ತಾರೆ. ಆ್ಯಂಡ್ ನಾವು ಸ್ಪಾಟಲ್ಲಿ ಸೆಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅಜಯ್ ಸರ್ ಹೇಳ್ದಂಗೆ ನಮ್ದೊಂದು ಮೀಡಿಯಂ ವರ್ಗದ ಸಿನಿಮಾ ಅಂತ. ಆ್ಯಕ್ಚುಲಿ ನಾವು ಅದನ್ನೆಲ್ಲೂ ಪ್ರೊಜೆಕ್ಷನ್ ಮಾಡಿ ಶೂಟಿಂಗ್ ಮಾಡೇ ಇಲ್ಲ. ಟು ಬಿ ಫ್ರ್ಯಾಂಕ್, ಆಸ್ ಎ ಟೆಕ್ನಿಷಿಯನ್ ನಂಗೆ ಏನೇನು ಬೇಕೋ ಅದು ಕಮ್ಮಿ ಆದಾಗ ನಂಗೆ ಅನಿಸ್ತಿತ್ತು ಮೀಡಿಯಂ ವರ್ಗದ ಸಿನಿಮಾ ಆಗ್ತಿದೆಯೇನೋ ಅಂತ. ಬಟ್ ಎಲ್ಲೂ ನನಗೆ ಅದು ಯಾವುದೇ ರೀತಿ ಆದಂಥ ಕಮ್ಮಿ ಆಗಿಲ್ಲ. ಆ್ಯಂಡ್ ಮೋರ್ ಓವರ್ ಅವರೊಬ್ಬರು ಹೀರೋ ಅಂತ ನನಗೆ ವೆರಿ ಫಸ್ಟ್ ಫ್ಯೂ ಡೇಸ್ ಅನಿಸ್ತು. ಬಿಟ್ರೆ ಅದಾದ್ಮೇಲೆ ನಾವು ಫ್ರೆಂಡ್ಶಿಪ್ಪಲ್ಲಿ ಇಳಿದ್ಬಿಟ್ವಿ. ನಾನು ಅವ್ರು ಮಾತಾಡ್ಬೇಕಾದ್ರೆ ಆಸ್ ಎ ಟೆಕ್ನಿಷಿಯನ್ ಮಾತಾಡ್ಕೊಂಡು ಇದು ಬೇಕಾ ಅದು ಬೇಕಾ, ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಮಾತಾಡ್ಕೊಂಡು. ಸೊ ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದರಿಂದ ಮೇ ಬಿ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಈ ಸಿನಿಮಾದಲ್ಲಿ 4 ಹಾಡು ಮತ್ತು ಟೀಸರ್ಗೆ ಒಂದು ಥೀಮ್ ಇತ್ತು. ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೆ.
ಮೊದಲನೇದಾಗಿ ನಾನು ಅಜಯ್ ಸರ್ಗೆ ಆ್ಯಂಡ್ ಡೈರೆಕ್ಟರ್ ಪವನ್ ಭಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಬ್ಬರಿಂದನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿಂದ ಟಿ ವಿಲಿ ಥಿಯೇಟ್ರಲ್ಲಿ ಎಲ್ಲ ನೋಡಿರೋ ದೊಡ್ಡವರೆಲ್ಲ ಲೆಜೆಂಡ್ಸ್ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಖುಷಿ. ಆ್ಯಕ್ಚುಲಿ ಅಷ್ಟೇ ಸಾಕು ನನಗೆ, ಅದೇ ತುಂಬ ಖುಷಿ ಆಗ್ತದೆ. ಸೊ ಶ್ರೀ ಸರು, ಕಾರ್ತಿಕ್ ಸರು, ಆಮೇಲೆ ಅರ್ಚನಾ ಮ್ಯಾಮ್, ಹೇಮಂತ್ ಆ್ಯಂಡ್ ರಾಜ್ಞಾ, ಸೊ ವರ್ಣ ಸರ್, ಬೆಳವಾಡಿ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಾಂಗ್ಸು ಆ್ಯಕ್ಚುಲಿ ಯೂಶ್ವಲಿ ಏನಾಗುತ್ತೆ ಮ್ಯೂಸಿಕ್ ಮಾಡುವಾಗ, ಅಂದರೆ ನಾನು ತುಂಬ ಸಿನಿಮಾಗಳಿಗೇನು ಮ್ಯೂಸಿಕ್ ಮಾಡಿಲ್ಲ, ಬಟ್ ಮಾಡಿರೋ ಅನುಭವದಲ್ಲಿ ಏನು ಅಂದರೆ ಇವಾಗ ಹೀರೋಯಿನ್ನ ಫಸ್ಟ್ ಟೈಮ್ ನೋಡ್ತಾನೆ ಅವಾಗ ಒಂದು ಸಾಂಗು ಅಂತ ಸಾಧಾರಣವಾಗಿ ಹೇಳ್ತಾರೆ. ಹೀರೋಯಿನ್ನ ಫಸ್ಟ್ ಟೈಮ್ ನೋಡಿರ್ತಾರೆ, ಬಟ್ ನಾವು ಆ ಸಿಚುವೇಶನ್ನ 150ನೇ ಸಲ ಕೇಳಿರ್ತೀವಿ. ಸೊ ಹಂಗಾಗಿಲ್ಲ ಇಲ್ಲಿ. ಯಾಕೆ ಅಂದರೆ ದ ಸ್ಕ್ರಿಪ್ಟ್ ವಾಸ್ ಗೆಟಿಂಗ್ ರೆಡಿ ಅಟ್ ಹೋಮ್. ನನ್ನ ಅಣ್ಣ ಪವನ್ ಸೊ ರೆಡಿ ಆಗ್ತಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರು, ಸೊ ಪ್ರತಿಯೊಂದು ಸೀನು, ಸೊ ಅದು ಪ್ರತಿಯೊಂದು ನನಗೆ ಗೊತ್ತಿದ್ದರಿಂದ ಸೊ ಟ್ಯೂನು ತುಂಬ ಆರ್ಗ್ಯಾನಿಕ್ ಆಗಿ ಬರ್ತಿತ್ತು. ಇವಾಗ ಈ ಸಿಚುವೇಶನಿಗೆ ಒಂದು ಟ್ಯೂನ್ ಮಾಡಬೇಕು ಅನ್ನೋ ಪ್ರೆಷರ್ ಇರಲಿಲ್ಲ. ಸೊ ರೈಟಿಂಗ್ ಜೊತೆನೇ ಮ್ಯೂಸಿಕ್ಕು ಆದಾಗ, ಸೊ ಎಲ್ಲ ವಿಷಯಗಳು ರೈಟಿಂಗ್ ಜೊತೆ ಅಸೋಸಿಯೇಟ್ ಆದಾಗ ಯಾವುದೇ ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದು ಡೆಫಿನೆಟ್ಲಿ ಇದರಲ್ಲಿ ಆಗಿದೆ. ಸೊ ನೀವೆಲ್ಲರೂ ಸಿನಿಮಾ ರಿಲೀಸ್ ಆದಾಗ ನೋಡ್ತೀರಾ. ಯೂಶ್ವಲಿ ಸಿನಿಮಾ ನೋಡುವಾಗ ಫಸ್ಟ್ ಒಂದು 5-10 ಮಿನಿಟ್ಸಲ್ಲೇ ಗೊತ್ತಾಗುತ್ತೆ, ಅಂದರೆ ಮಾಡೋರು ಈ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡು ಮಾಡಿದಾರಾ ಇಲ್ವಾ ಅಂತ. ಸೊ ಇದರಲ್ಲಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಆ ಸೀರಿಯಸ್ನೆಸ್ ನಿಮಗೆ ದಾಟುತ್ತೆ. ಇದು ಮೀಡಿಯಮ್ ಸಿನಿಮಾನ, ಹೈ ಸಿನಿಮಾನ, ಅಥವಾ ಅದೇನು ನನಗೆ ಗೊತ್ತಿಲ್ಲ, ಬಟ್ ಪ್ರಾಮಾಣಿಕವಾದ ಸಿನಿಮಾ. ಆ ಪ್ರಾಮಾಣಿಕತೆ ಡೆಫಿನೆಟ್ಲಿ ನಿಮಗೂ ದಾಟುತ್ತೆ. ಸೊ ಸಿನಿಮಾದು ಕಾನ್ಸೆಪ್ಟ್ ಕೂಡ ತುಂಬ ರಿಲೆವೆಂಟ್ ಇದೆ ಸೊಸೈಟಿಗೆ. ಏನಂದರೆ ಬೆಳಿಗ್ಗೆ ಟಿಫಿನ್ ಟೈಮಿಗೆ ಹಸುವಾದಾಗ ಕರೆಕ್ಟಾಗಿ ಒಂದು ಇಡ್ಲಿ ಸಿಕ್ಬಿಡ್ಬೇಕು. ಆ್ಯಕ್ಚುಲಿ ಹಸುವಾಗಿ ಹೊಟ್ಟೆ ಹಾಳಾಗಿ ಹೋಗಿ ಗ್ಯಾಸ್ಟ್ರಿಕ್ ಆಗಿ ಮಧ್ಯಾಹ್ನ ವೆಜ್ ಪುಲಾವ್ ಕೊಟ್ಟರು ವೇಸ್ಟ್ ಆಗಿ. ಸೊ ಅವಾಗ ಸಿಕ್ಕಿದ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಸೊ ಅದೇ ಥರ ಜಸ್ಟಿಸು ಕೂಡ. ಸೊ ಆ ಥರ ಒಂದು ಒಳ್ಳೆ ರಿಲೆವೆಂಟ್ ಕಾನ್ಸೆಪ್ಟ್ ಇದೆ. ಬೀನ್ ಥ್ರೂ So it's a very relevant topic. So I'm very fortunate to be part of this beautiful team. Thank you. Thanks a lot. ಇನ್ನೊಂದು ಸಾರಿ ನನ್ನ ತಮ್ಮ ಅಂತ ಹೇಳ್ಬಾರ್ದು, ಬಟ್ ಒಂದ್ಸಲ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಹೇಳ್ಬೋದು, ಒಂದ್ಸಲ ಶೂಟ್ ಮಾಡ್ತಾ ಇದ್ವಿ. ಒಂದು ಎಮೋಷನಲ್ ಸೀಕ್ವೆನ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ. ಸೊ ಆಗ ಅಜಯ್ ಸರ್ ಕರೆದು ಹೇಳಿದ್ರು, ಇಲ್ಲೊಂದು ಸಣ್ಣ ಸಾಂಗ್ ಬಂದ್ರೆ, ಫುಲ್ ಫ್ಲೆಜ್ ಸಾಂಗ್ ಅಲ್ಲ, ಸಣ್ಣ ಸಾಂಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪವನ್ ಅಂತ. ಅಂದ್ರೆ ಕಂಪ್ಲೀಟ್ಲಿ ಅಜಯ್ ಸರ್ ಐಡಿಯಾ ಅದು. ಬಟ್ ಅವಾಗಲೇ ಹುಟ್ಟಿದ್ದು, ಸ್ಕ್ರಿಪ್ಟ್ ಅಲ್ಲೂ ಇರ್ಲಿಲ್ಲ, ಆಮೇಲೂ ಇರ್ಲಿಲ್ಲ, ಮುಂಚೆ ಇರ್ಲಿಲ್ಲ. ಸೊ ಆಗ ಅದಕ್ಕೆ ಥೀಮು ಅಜಯ್ ಸರ್ ಕೊಟ್ಬಿಟ್ಟು ಫಸ್ಟ್ ಲೈನ್ ನೋಡ್ದಕ್ಕೆ ಅದು ಬರುತ್ತೆ. ಸಾಂಗ್ ಬಂದಾಗ ನೀವೆಲ್ಲರೂ ಕೇಳಿ. ಈ ಐಡಿಯಾದಲ್ಲಿ ಹೋಗಿ ನೀವು ಲಿರಿಕ್ಸ್ ಅಲ್ಲಿ ಪ್ರವೀಣ್ಗೆ ಆಗತ್ತಾ ಕೇಳಿ. ರಾತ್ರಿ 9 ಗಂಟೆಗೆ ಹೇಳಿದ್ದು ನಾವು, ಬೆಳಿಗ್ಗೆ 5 ಗಂಟೆಗೆ ಟ್ಯೂನ್ ರೆಡಿ ಇತ್ತು. ಇದು ನನ್ನ ಆಕ್ಚುಲಿ 9ನೇ ಸಿನಿಮಾ ಮ್ಯೂಸಿಕ್ ಕಂಪೋಸರ್ ಆಗಿ, ಬಟ್ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಆಕ್ಚುಲಿ. ಸೊ ನನಗೆ 3 ಲೆವೆಲ್ ಪ್ರೆಷರ್ ಆಯ್ತು ಈ ಸಿನಿಮಾ ಸಿಕ್ಕಿದಾಗ. ಫಸ್ಟ್ ನಾನು ಜಿಮ್ಮಲ್ಲಿ ಇದ್ದೆ, ಅಜಯ್ ಸರ್ ಕಾಲ್ ಮಾಡಿದ್ರು ಫ್ರೀ ಇದ್ರೆ ಬನ್ನಿ ಅಂತ. ಸೊ ನಾನು ಬನ್ನೇರ್ಘಟ್ಟ ರೋಡಲ್ಲಿ ಇರೋದು, ರೋಡಲ್ಲ ಐ ಮೀನ್ ಬನ್ನೇರ್ಘಟ್ಟ. ಸೊ ನಾನು ಅಲ್ಲಿಂದ ಸರ್ ಆಫೀಸಿಗೆ ಹೋಗೋಕ್ಕೆ ಸುಮಾರು 1.5 ಗಂಟೆ. ತಲೆಯಲ್ಲಿ ಬರೀ ಯುದ್ಧಕಾಂಡ ಮ್ಯೂಸಿಕ್. ಫಸ್ಟ್ ಪ್ರೆಷರ್ ಏನಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇತ್ತು. ನೆಕ್ಸ್ಟ್ ಸರ್ ಆಫೀಸ್ಗೆ ಹೋಗಿ ಕೂತ್ಕೊಂಡು ಕೂಡಲೇ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಬರೀ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ ನೋಡಿ ಅಂತ ಒಂದು 10 ಮಿನಿಟ್ಸ್ ತೋರಿಸಿದ್ರು. ಆ್ಯಂಡ್ ವಿತೌಟ್ ಮ್ಯೂಸಿಕ್ ನನಗೆ ಲಿಟ್ರಲಿ ಅಳು ಬಂತು ನೋಡಿದಾಗ. ಸೊ ಅಲ್ಲಿ ಪ್ರೆಷರ್ ಡಬಲ್ ಆಯಿತು, ಈ ಲೆವೆಲ್ಗೆ ಮ್ಯೂಸಿಕ್ ಮಾಡಬೇಕು ಅಂತ. ಸೊ ದಟ್ ವಾಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪ್ರೆಷರ್. ಮೂರನೇದೇನಾಯಿತು, ಹೆಂಗಿದೆ ಅಂದರು, ನನಗೇನು ಹೇಳಬೇಕು ಗೊತ್ತಿಲ್ಲ ಸರ್, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ. ಆ್ಯಂಡ್ ಸ್ಟಾರ್ ಕಾಸ್ಟ್ ಎಲ್ಲ ನೋಡಿ, ಅಫ್ಕೋರ್ಸ್ ಪ್ರವೀಣ್ ಅವ್ರು ಹೇಳ್ದಂಗೆ ಇಟ್ ಈಸ್ ಲೈಕ್ ಡ್ರೀಮ್ ಕಮ್ ಟ್ರೂ, ಚಿಕ್ಕಲಿಂದೆಲ್ಲ ನೋಡಿ ಬೆಳೆದು ಆ್ಯಂಡ್ ಟು ವರ್ಕ್ ವಿತ್ ದೆಮ್ ಅಂತ. ನೆಕ್ಸ್ಟ್ ಪ್ರೆಷರ್, ಹೈಯೆಸ್ಟ್ ಪ್ರೆಷರ್ ಯಾವಾಗ ಬಂದಿದ್ದು ಅಂದರೆ, ನಾನು ಕೂತ್ಕೋತೀನಿ ಕಂಪೋಸ್ ಮಾಡೋದು ನಿಮ್ಮ ಹಿಂದೆನೇ, ಓಕೆ ಅಲ್ವಾ ಅಂದರು ಅಜಯ್ ಸರು. ಸೊ ಫಸ್ಟ್ ಆಫ್ ಆಲ್ ಹಾಗೆ ಕಂಪೋಸ್ ಮಾಡೋದೇ ಸ್ವಲ್ಪ ಪ್ರೆಷರ್, ಅದರಲ್ಲಿ ಸರ್ ಬೇರೆ ಜೊತೆ ಕೂತ್ಕೊಂತೀರಂದ್ರೆ ಅಂತ. ಬಟ್ ದ ಟರ್ನ್ ಔಟ್ ಟು ಬಿ ಎ ಬೂನ್, ಬಿಕಾಸ್ ಸರ್ಗೆ ಎಷ್ಟು ಕ್ಲಿಯರ್ ಆಗಿ ಇಲ್ಲ ಏನು ಬೇಕು ಅಂತ ಗೊತ್ತಿತ್ತು ಅಂದರೆ, ನೀವು ಮೂವಿ ಮ್ಯೂಸಿಕ್ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದರೆ ಆ ಮೂವಿಲಿ ಒಂದೊಂದು ಮೂಮೆಂಟ್ಗೆ ಅವ್ರು ಅಬ್ಸರ್ವ್ ಮಾಡಿರೋದು. ಐ ಮೀನ್ ಆಸ್ ಎ ಕಂಪೋಸರ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಹೇಮಂತ್ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತ. ನಾನು ಸರ್ ಅದು ಅಪ್ರಾಪ್ಟ್ ಆಗಲ್ವಾ ಅಂದರೆ ಜಸ್ಟ್ ಆ ಸೀನ್ ನೋಡಿ ಅಂತ ಹೇಳೋರು. ಸೊ ಅವ್ರದ್ದೊಂದು ಹ್ಯಾಂಡ್ ಮೂಮೆಂಟಿಗೆ ಕೂಡ ಅವ್ರು ಹಿ ವಾಸ್ ಸೋ ಪರ್ಟಿಕ್ಯುಲರ್. ಸರ್ ಹೇಳಿದ್ರು ಅವಾಗಲೇ ಎಷ್ಟು ಪರ್ಟಿಕ್ಯುಲರ್ ಆಗಿ ಅವರು ಒಂದು ಡ್ರೆಸ್ ಸೆಲೆಕ್ಷನ್ಗೆ ಹೋಗ್ತಿದ್ರು ಅಂತ. ಸೇಮ್ ವೇ ಮ್ಯೂಸಿಕಲಿ ಕೂಡ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಆ್ಯಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು
ಆ್ಯಂಡ್ ಇನ್ನೊಂದು ಏನಾಯ್ತು ಅಂದರೆ ಜನರಲಿ ಇವಾಗ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ ಮ್ಯೂಸಿಕಲಿ ಹೆಂಗೆ ಎಲಿವೇಟ್ ಮಾಡ್ಬೇಕು ಸೀನ್ ಅಂದರೆ ಅಂತ. ಬಟ್ ಈ ಮೂವಿಲಿ ಅದು ಅವಶ್ಯಕತೆನೇ ಇರಲಿಲ್ಲ. ಬಿಕಾಸ್ ನಾನು ಮ್ಯೂಟಲ್ಲಿ ನೋಡಿದಾಗ್ಲೇ ಟಿಯರ್ಸ್ ಬಂತು ಅಂದರೆ ದ ಮೂವಿ ಹ್ಯಾಸ್ ದಟ್ ಪವರ್. ಆ್ಯಂಡ್ ಇನ್ನೊಂದು ವಿಚಾರ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹೌ ಹಂಬಲ್ ಅಂತ. ನಮ್ಮ ಮನೆಗೆ ಡೈಲಿ ಬರೋರು ಅಲ್ಲಿಂದ ಅವರು ಬಂದು ಅವರೇನೆ ನನಗೆ ರಿಮೈಂಡ್ ಮಾಡೋರು, ಹೇಮಂತ್ 7:30 ಆಯಿತು ಸಂಜೆ, ನೀವು ಜಿಮ್ಮಿಗೆ ಹೋಗ್ಬಿಡಿ ಸಾಕು ಇವತ್ತು ಅಂತ. ಆ್ಯಂಡ್ ಅವರೇ ಕಾಫಿ ಮಾಡಿ ಅವರೇ ತಟ್ಟೆ ಲೋಟ ತೊಳೆದು ಅವರೇ ಇಡೋರು. ಆ್ಯಂಡ್ ಇನ್ನೊಂದು ದುಡ್ಡಿನ ವಿಚಾರ ಹೇಳಕ್ಕೆ ಇಷ್ಟಪಟ್ಟೆ ಬರ್ತೀನಿ, ಬಿಕಾಸ್ ಅವಾಗಲೇ ಬಂತು ಸರ್ ಕೇಳಿದ್ರು ಕ್ವಶನ್. ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಾವು DTS 7.1 ಮಿಕ್ಸ್ ಎಲ್ಲ ಮುಗಿಸ್ತಾ ಇದ್ವಿ. ಹೊರಗಡೆ ಬಂದಾಗ ಒಂದು ಟೀ ಕುಡ್ಕೊಂಡು ಬಂದ್ವಿ. ನಾನು ಅಜಯ್ ಸರ್ ಎಲ್ಲ ನಿಂತಿದ್ವಿ. ಸರ್ ಹೆಂಗಾದ್ರೂ ಇದೊಂದು ಸೂಪರ್ ಹಿಂಗಿಂಗ್ ಆಗಬೇಕು ಅಂತೆಲ್ಲ ಅಂದಾಗ ಸರ್ ನನಗೆ ಹೇಳಿದ್ರು ಒಂದೇ ಮಾತು, ಹೇಮಂತ್ ಇದು ನಾನು ಸೆಟ್ಲ್ ಆಗಕ್ಕೆ ಮಾಡ್ತಿರೋದಲ್ಲ, ಇದರಿಂದ ಸುಮಾರು ಜನ ಸೆಟ್ಲ್ ಆಗಬೇಕು, ನನ್ನ ತಲೆಯಲ್ಲಿ ಅವ್ರು ಇದ್ದಾರೆ, ಅವ್ರಿಗೋಸ್ಕರ ಇದು ಮಾಡಿರೋದು ಅಂತ. ಆ್ಯಂಡ್ ಸಿನ್ಸ್ ಡೇ ಒನ್ ಹಿ ಹ್ಯಾಸ್ ಬೀನ್ ದ ಸೇಮ್ ಗೈ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಜನರಲಿ ಪ್ರೊಡ್ಯೂಸರ್ ಜೇಬ್ ಖಾಲಿ ಆದಾಗಲೇ ಎಡಿಟರ್ ಕೆಲಸ ಮಾಡೋದು, ಬಟ್ ಈ ಪ್ರೊಡಕ್ಷನ್ ಅಲ್ಲ. ಇನ್ ಜನರಲ್ ಪ್ರೊಡ್ಯೂಸರ್ ಜಾಬಲ್ಲಿ ದುಡ್ಡು ಇಲ್ದಿದ್ದಾಗ ಎಡಿಟರ್ ಹತ್ರ ಕೆಲಸ ಬರುತ್ತೆ, ಮಾಡ್ಕೊಳ್ತೀನಿ. ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಕೆಲಸ ಏನೂ ಕಾಣಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದು ಸಿನಿಮಾ ನೀವು ಕಥೆ ಒಳಗಡೆ ಅದು ಎಳ್ಕೊಂಡು ಹೋಯ್ತು ಅಂತಂದರೆ ಯು ಡೋಂಟ್ ನೋಟಿಸ್ ಅ ಕಟ್. ಡೋಂಟ್ ನೋಟಿಸ್ ಅ ಕಟ್, ದಟ್ ಮೀನ್ಸ್ ಯು ಆರ್ ಇನ್ ಟು ದ ಫಿಲ್ಮ್. ಸೊ ಐ ಹೋಪ್ nobody will notice my cuts. ಎಕ್ಸ್ಕ್ಯೂಸ್ ಮೀ ಅಂತ ಮುಂಚೆ, ಎಕ್ಸ್ಕ್ಯೂಸ್ ಆದ ನಂತರ ಇಲ್ಲಿ ತನಕವು ಅಂದ್ರೆ ಪ್ರತಿಯೊಬ್ಬ ನಟನ ಸಿನಿಮಾನು ಒಂದು ಹೋರಾಟನೇ, ಒಂದು ಯುದ್ಧನೇ. ಅದು ಯುದ್ಧ ಕಾಂಡ ತನಕ ಅಜಯ್ ಅವರಿಗೆ ತುಂಬಾ ನೀಟಾಗಿ ಅಪ್ಲಿಕೇಬಲ್ ಆಗಿದೆ ಅಂತ ನಮ್ಗೆ ಅನಿಸ್ತದೆ. ಇದು ಸರಿನಾ ಸರ್? ಅದು ಕೊನೆ ಇರೋವರೆಗೂ ನಿರಂತರ ಹೋರಾಟ ಇದ್ರೇ ಮಜಾ. ಏನು ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡ್ರೆ ಒಂದು ಕಬ್ಬಣನೂ ತುಕ್ಕಿಡ್ಬೇಕು. ಕೆಲಸ ಮಾಡ್ತಾ ಇರ್ಬೇಕು ಸರ್, ಕಷ್ಟಗಳು ಬರಬೇಕು, ರಿಸ್ಕ್ ಬರಬೇಕು, ಅದನ್ನ ಎಂಜಾಯ್ ಮಾಡೋ ಅಂತ ಎಬಿಲಿಟಿ ಇರಬೇಕು. ಅದು ಯಾವಾಗ ತನಕ ಇರಲ್ಲ, ಏನು ಥ್ರಿಲ್ಲೇ ಇಲ್ಲ ಲೈಫಲ್ಲಿ, ಏನು ರಿಸ್ಕೇ ಇಲ್ಲ ಅಂತಂದ್ರೆ ನಿಮ್ಗೆ ಈ ಸಿನಿಮಾನೇ ನೋಡ್ಬೇಕಾದ್ರೆ ಸರ್ ಎಂಗೇಜಿಂಗ್ ಯಾವಾಗಿರುತ್ತೆ, ಮುಂದೆ ಏನಾಗುತ್ತೆ ಅಂತ ಇದ್ರೆ ಮಾತ್ರ ನೀವು ಎಡ್ಜ್ ಆಫ್ ದಿ ಸೀಟಲ್ಲಿ ಕೂರ್ತೀರ. ನನ್ನ ಲೈಫಲ್ಲಿ ನಾನು ಹಂಗಿದ್ರೆ ತಾನೇ ನನ್ನ ಲೈಫ್ನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಸೊ ದೇರ್ ಶುಡ್ ಬಿ ರಿಸ್ಕ್, ದೇರ್ ಶುಡ್ ಬಿ ಥ್ರಿಲ್. ಕ್ಲೈಮ್ಯಾಕ್ಸ್ ಅನ್ನೋದು ಬರಬಾರ್ದು ಸರ್. ಅದು ಚಾಪ್ಟರ್ಸ್ಗಳು ಹಂಗೆ ಕಂಟಿನ್ಯೂ ಆಗಬೇಕು. ನಮ್ಮ ಮುಂದಿನ ಜನ್ಮ ಬಂದ್ರೂ ಮತ್ತೆ ಅಣ್ಣವ್ರು ಹೇಳ್ದಂಗೆ ಬ್ರಹ್ಮ ಇಲ್ಲೇ ಬರೆದಿದ್ದಾನೆ, ಇಲ್ಲೇ ಹುಡ್ತೀನಿ, ಕಲಾವಿದನಾಗಿ ಹುಡ್ತೀನಿ, ಮತ್ತೆ ಹೋರಾಟ ಮಾಡ್ತೀನಿ. ಚೆನ್ನಾಗಿದ್ದು ಕನೆಕ್ಟ್ ಆದರೆ ಆಕಸ್ಮಿಕಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು ಅವಾಗಲೇ ಕೇಳಿದ್ ನಂಗೆ ಆ್ಯಕ್ಚುಲಿ what was the challenge exactly to portray somebody, some real events? ರಿಯಲ್ ಇವೆಂಟ್ಸ್ ಅದೇ ಆಗಲೇ ಹೇಳಿದಂಗೆ ದಿಸ್ ಇಸ್ ನೋ ವೇರ್ ಇನ್ಸ್ಪೈರ್ಡ್ ಹೌದು, ಬಟ್ ಯಾವುದು ರಿಯಲ್ ಇವೆಂಟ್ಸ್ನ ನಾವು ಮಾಡಿಲ್ಲ. ವೈ ಶುಡ್ ಐ ಟೇಕ್ ರೆಫರೆನ್ಸ್ ಮ್ಯಾಮ್? ಅಂದರೆ ನಾನು ಮಹಿಳೆಯಾಗಿ ಐ ಕ್ಯಾನ್ ಇಮ್ಯಾಜಿನ್, ಆ್ಯಂಡ್ ಬಹುಶಃ ನಿಮಗೂ ಈ ಥರದ ಇನ್ಸಿಡೆಂಟ್ಗಳಾಗಿರುತ್ತೆ. ಇಲ್ಲಿ ಕೂತಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಣ್ಣ ಮಟ್ಟದಲ್ಲಾದರೂ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ, ಏನೋ ಅಹಿತಕರವಾದ ಒಂದು ಘಟನೆ. ಐ ಥಿಂಕ್ ದಟ್ ವಾಸ್ ಎನಫ್ ಫಾರ್ ಮಿ ಟು ಇಮ್ಯಾಜಿನ್. ಅದು ಯಾವುದು ರೆಫರೆನ್ಸ್ ಅಂತಿಲ್ಲ, ಬಟ್ ಡೆಫಿನೆಟ್ಲಿ ಯಾವುದೇ ನಾವು ನ್ಯೂಸಲ್ಲಿ ನೋಡಿದಾಗ್ಲೂ ಒಂಥರ ಮನ್ಸು ಕಿವುಚ್ದಂಗೆ ಆಗುತ್ತೆ. ಅಂದರೆ ದಟ್ ಇಸ್ ದೇರ್ ಅಲ್ಲ ಮೇಡಮ್, ಹಿಂದೆ ಎಷ್ಟೆಷ್ಟೆಲ್ಲ ಆಗಿರೋದು. ಡೆಫಿನೆಟ್ಲಿ ಅದು ಕಿವುಚ್ದಂಗೆ ಆಗುತ್ತೆ, ಕೋಪ ಬರುತ್ತೆ. ಆ್ಯಂಡ್ ಇಫ್ ಯು ಅನ್ ಆ್ಯಕ್ಟರ್ ಅದನ್ನ ಇಮ್ಯಾಜಿನ್ ಮಾಡಿಕೊಂಡು ನನ್ನ ಲೈಫಲ್ಲಿ ಏನೋ ಒಂದು ಆಗ್ತದೆ ಅಂದಾಗ ಯು ಫೀಲ್ ಮೋರ್ ಕನೆಕ್ಟೆಡ್ ಟು ಇಟ್. ಇಲ್ಲ ಅಂತಂದ್ರೆ ನಾವು ನ್ಯೂಸಲ್ಲಿ ನೋಡಿದಾಗ ನಾವು ಎಷ್ಟು ಶಾಪ ಹಾಕೋತೀವಿ, ಬೈಕೋತೀವಿ, ನಮ್ಗೆ ಸಿಕ್ಕಿದ್ರೆ ನಾವು ಏನಾದರೂ ಮಾಡಿಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಆ ಎಲ್ಲ ಆಕ್ರೋಶನ ಐ ಥಿಂಕ್ ಐ ಪುಟ್ ಇಟ್ ಇನ್ ನಿವೇದಿತ.